ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರ್ತಕ್ಕಂಥ CET ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದುವರೆಗೂ ಒಂದು 5-6 ವೀಡಿಯೋಗಳಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಬರ್ತಕ್ಕಂಥ ಕ್ವಶನ್ಸ್ಗಳು ಅಂದರೆ ಚಾರ್ಜಿನ ಮೇಲೆ ಇಂಟೆನ್ಸಿಟಿ, ಫೀಲ್ಡ್ ಲೈನ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟರ್ ಇಷ್ಟನ್ನು ನಾವು ಚರ್ಚೆ ಮಾಡಿದ್ದೀವಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಬೌಟ್ 5 to 6 ಕ್ವಶನ್ಸ್ ಫ್ರಮ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಆಯಿತಾ? ಇಷ್ಟು ಆದಮೇಲೆ ಈಗ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂಯೇಷನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ದಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟಲ್ಲಿ ಮುಖ್ಯವಾಗಿ ಓಮ್ಸ್ ಲಾ ಮತ್ತು ಕಿರ್ಚಾಫ್ ಲಾ ಇವೆರಡು ಟಾಪಿಕ್ಸ್ ಕವರ್ ಆಗುತ್ತೆ. ಅದ್ರ ಜೊತೆಗೆ ಫಂಡಮೆಂಟಲ್ಸ್ ಏನಪ್ಪ ಅಂತಂದರೆ ಕರೆಂಟ್ ಅಂದರೆ ಏನು, ಆಮೇಲೆ ರೆಸಿಸ್ಟೆನ್ಸ್ ಅಂದರೆ ಏನು, ರೆಸಿಸ್ಟಿವಿಟಿ ಅಂದರೆ ಏನು, ರೆಸಿಸ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಆಮೇಲೆ ಟೆಂಪರೇಚರ್ ಎಫೆಕ್ಟ್ ಏನು, ಆಮೇಲೆ ಈ ಸರ್ಕ್ಯೂಟಲ್ಲಿ EMF ಅಂದರೆ ಟರ್ಮಿನಲ್ PD ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ, ಆಮೇಲೆ ಕಾಂಬಿನೇಷನ್ ಆಫ್ ಸೆಲ್ಸ್, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಇದೆಲ್ಲ ಬರ್ತಾ ಹೋಗುತ್ತೆ. ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಎಕ್ಸ್ಪ್ಲೈನ್ ಆಲ್ ದಿ ಕಾನ್ಸೆಪ್ಟ್ಸ್ ಇನ್ ಎ ಸಿಂಪಲ್ ಆ್ಯಂಡ್ ಕನ್ವಿನ್ಸಿಂಗ್ ಮ್ಯಾನರ್. ಎಷ್ಟು ಸಾಧ್ಯನೋ ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ವಿದ್ಯಾರ್ಥಿಗಳೇ, ನನ್ನದು ಒಂದು ರಿಕ್ವೆಸ್ಟು, ದಯವಿಟ್ಟು ನನ್ನ ವೀಡಿಯೋಸನ್ನು ಬೇರೆಯವ್ರಿಗೆ ಶೇರ್ ಮಾಡಿ. ಸುಮಾರು ಜನ ಇದನ್ನು ನೋಡ್ತಾ ಇಲ್ಲ. ಸೊ ನನ್ನ ವೀಡಿಯೋಗಳಿಂದ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಸಾಕಷ್ಟು ವೆರೈಟಿ, ನಾನು ಒಂದೇ ಥರದ 4-5 ಕ್ವಶನ್ಸನ್ನು ಸಾಲ್ವ್ ಮಾಡೋದಿಲ್ಲ. ಪ್ರತಿಯೊಂದು ಕ್ವಶನ್ನು ಕೂಡ ಯುನೀಕ್ ಆಗಿರುತ್ತೆ. ಒಂದೊಂದು ಪ್ರಶ್ನೆಯೂ ಕೂಡ ನೀವು 4-5 ಕ್ವಶನ್ಗಳಾಗಿ ಡಿವೈಡ್ ಮಾಡೋ ಥರ ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬನ್ನಿ, ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಂಬರ್ 2 ಅಂತ ಕರೆದಿದ್ದೀನಿ. ಸೊ ಫಸ್ಟ್ ಕ್ವಶನ್ ಇದರಲ್ಲಿ, A straight conductor carries a current of 1 milliampere. Number of electrons passing through the cross sectional area in 1 millisecond. ಸೊ ಇದು ತುಂಬ ಬೇಸಿಕ್ ಕ್ವಶನ್. ಹೆಂಗೆ ಅಂತಂದರೆ ಕರೆಂಟಿನ ಡೆಫಿನೇಷನನ್ನು ಜ್ಞಾಪಿಸ್ಕೊಂಡ್ಬಿಟ್ರೆ ಸಾಕು. dq/dt. ಆ್ಯಕ್ಚುಲಿ dq/dt ಅಂತ ಬರೀತಾರೆ, q/t ಅಂತ ಕೂಡ ಬರೀತಾರೆ. dq/dt ಬರೋದ್ರೆ ಅದು ವೇರಿಯಬಲ್ ಕರೆಂಟ್, q/t ಅಂತ ಬರೋದ್ರೆ ಸ್ಟಡಿ ಕರೆಂಟ್. ಇಲ್ಲಿ ಇವಾಗ ಕಾನ್ಸ್ಟೆಂಟ್ ಕರೆಂಟೇ ಫ್ಲೋ ಆಗ್ತಿರೋದ್ರಿಂದ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಓನ್ಲಿ. ಸೊ ಅಲ್ಲಿಗೆ q is equal to I into T, that is equal to I ಕೊಟ್ಟಿದ್ದಾರೆ 1 ಮಿಲಿ ಆಂಪೇರ್ ಅಂತ, 1 into 10 to the power of -3 ಇಂಟು ಟೈಮ್ ಅನ್ನು ಕೊಟ್ಟಿದ್ದಾರೆ 1 ಮಿಲಿ ಸೆಕೆಂಡ್ ಅಂತ. ಸೊ 1 into 10 to the power of -3. ಸೊ ಅಲ್ಲಿಗೆ q is equal to 1 into 10 to the power of -6 ಕೂಲಂನಷ್ಟು ಚಾರ್ಜು ಹರಿತಾ ಇದೆ. ಆದರೆ ಅಲ್ಲಿ ಏನು ಕೇಳಿದ್ದಾರೆ, ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್ ಕೇಳಿದ್ದಾರೆ, ಟೋಟಲ್ ಚಾರ್ಜನ್ನು ಕೇಳಿಲ್ಲ. ಚಾರ್ಜ್ ಬಂದ ಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಕಂಡುಹಿಡಿಬೇಕು. ಹೆಂಗೆ ಅಂದರೆ q is equal to NE, ಕ್ವಾಂಟೈಸೇಷನ್ ಆಫ್ ಚಾರ್ಜಿನ ಪ್ರಾಪರ್ಟಿ ಆಫ್ ದಿ ಚಾರ್ಜ್ ಕ್ವಾಂಟೈಸೇಷನ್ ಅಂತ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳೋಣ. ವೇರ್ N is nothing but number of charge, that is q divided by E, that is equal to 1 into 10 to the power of -6 divided by 1.6 into 10 to the power of -19. ಮಕ್ಕಳೇ ಒಂದು ನೆನ್ಪಿಟ್ಕೊಳ್ಳಿ, 1 divided by 1.6 ಯಾವಾಗಲೂ 0.625 ಇರುತ್ತೆ. ಇಂಟು 10 to the power of 19 ಮೇಲೆ ಹೋದರೆ +19 ಆಯಿತು. ಅಲ್ಲಿ ಆಲ್ರೆಡಿ 6 ಇದೆ. ಸೊ 19ಅಲ್ಲಿ 6 ಹೋದರೆ 13. 0.625 ಇಂಟು 10 power 13 ಬಂತು. ಈಗ ಆಪ್ಷನ್ಸ್ ಕಡೆ ನೋಡಿ, 13 ಅಂತ ಯಾವುದೂ ಇಲ್ಲ, ಅಂದರೆ 12 ಅಂತ ಇದೆ. ಅಂದರೆ ಇದನ್ನು ನಾವು 12ಅಲ್ಲಿ ಬರೀಲಿಕ್ಕೆ ಪ್ರಯತ್ನ ಪಡೋಣ. ಪಾಯಿಂಟನ್ನು ಒಂದು ಶಿಫ್ಟ್ ಮಾಡಿದರೆ 6.25 ಇಂಟು 10 to the power of 12. ಸೊ ಎವ್ರಿ 1 milli second so many electrons are flowing. ಸೊ ಆಪ್ಷನ್ B is the answer for this question. ಸೊ ಗೊತ್ತಾಯ್ತಲ್ವಾ? ಸೊ ಮೊದಲಿಗೆ ನಾನೇನು ಮಾಡಿದೆ, ಕರೆಂಟನ್ನು ಕಂಡುಹಿಡ್ಕೊಂಡೆ ಯೂಸಿಂಗ್ ದಿಸ್ ಈಕ್ವೇಷನ್. ಚಾರ್ಜನ್ನು ಕಂಡುಹಿಡ್ಕೊಂಡೆ ಯೂಸಿಂಗ್ ದಿಸ್ ಈಕ್ವೇಷನ್. ಚಾರ್ಜಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟೆ ಯೂಸಿಂಗ್ ದಿಸ್ ಈಕ್ವೇಷನ್. ಸೊ ಈ ಪ್ರಾಬ್ಲಮ್ನಲ್ಲಿ 2 ಈಕ್ವೇಷನ್ಸ್ಗಳನ್ನು ನಾವು ಬಳಸ್ಕೊಂಡಿದ್ದೀವಿ. ಗೊತ್ತಾಗ್ತಾ ಇದೆಯಲ್ವಾ? ಸೊ ವೆಲ್, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. If current flowing through the circuit is 0.6 ampere for 6 minutes, then magnitude of the charge flowing through it. ಇದು ಕೂಡ ಪ್ರೀವಿಯಸ್ ಕ್ವಶನ್ ಥರನೇ, ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಬರೀ q ಅಷ್ಟೇ ಕೇಳಿದ್ದಾರೆ. ಸೊ q is equal to I into T. ಸೊ is equal to I ಕೊಟ್ಟಿದ್ದಾರೆ 0.6 ಆಂಪೇರ್ ಅಂತ, ಇಂಟು ಟಿಯನ್ನು ಸೆಕೆಂಡ್ಸಲ್ಲಿ ಕೊಟ್ಟಿಲ್ಲ, ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಮಕ್ಕಳೇ, ನಾವು ಯಾವಾಗಲೂ ಅದನ್ನು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. 1 ಸೆಕೆಂಡ್ಗೆ 60 ಮಿನಿಟ್ ಅಂತ ಗೊತ್ತು, ಹಾಗಾಗಿ 6 into 60 ಬರೆದಿದ್ದೀನಿ. ಓಕೆ, ಇದನ್ನು ನಾನು 6 into 6 into 6 ಮಾಡ್ಕೊಂಡ್ಬಿಡ್ತೀನಿ. ಈ 0.6 ಈ 0 ಜೊತೆ ಮರ್ಜ್ ಮಾಡಿಕೊಂಡೆ. ಸೊ 6 into 6 into 6 ಎಷ್ಟಾಗುತ್ತೆ? 6 ಕ್ಯೂಬ್ 36 into 6, 6 36, 6 3 18, 18 3 21. ಸೊ 216
ಕೂಲಂಬ್. ಸೊ ಹುಡುಕಿ ಎಲ್ಲಿದೆ? ಎಸ್, ಆಪ್ಷನ್ ಸಿ 216. ಇವೆಲ್ಲ ಸಿಂಪಲ್. ಈ ಥರ ಪ್ರಶ್ನೆಗಳೇ ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಬರೋ ಚಾನ್ಸಸ್ ಕಡಿಮೆ. ಆದರೆ ಹೇಳೋಕ್ಕಾಗೋದಿಲ್ಲ. ಈಗ ನೋಡಿ 60 ಕ್ವಶನ್ಸ್ ಏನು ಫ್ರೇಮ್ ಮಾಡಿರ್ತಾರಲ್ಲ, 60ಕ್ಕೆ 60 ಟಫ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು 15 ಕ್ವಶನ್ ಸಿಂಪಲ್ ಆಗೇ ಇರ್ತವೆ, 10ರಿಂದ 15 ಕ್ವಶನ್ ಸ್ವಲ್ಪ ಆವರೇಜ್ ಲೆವೆಲಲ್ಲಿ ಇರ್ತವೆ. ಅದರಲ್ಲಿ ಇದು ಕೂಡ ಒಂದು ಕ್ವಶನ್ ಅಂತ ನೀವು ಅಂದ್ಕೋಬಹುದು. ಓಕೆ, ಸೊ ವೆಲ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Well, I read the next question. If an electron revolves in a circular path of radius 0.5 angstrom, 1 angstrom ಅಂದರೆ ಗೊತ್ತಲ್ಲ ನಿಮಗೆ, 1 × 10⁻⁻10 ಮೀಟರ್, with a frequency 5 × 10⁻15 hertz. frequency ಅಂದರೆ number of rotations per second ಅಂತ. What is the magnitude of current produced? ಸೊ ಇಲ್ಲಿ ಒಂದು ಎಲೆಕ್ಟ್ರಾನ್ ಹೀಗೆ ಸುತ್ತುತ್ತಾ ಇದೆ. ಸೊ ಮೋಷನ್ ಆಫ್ ದಿ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದ್ರೆ ಅದು ಕರೆಂಟನ್ನು ಪ್ರೊಡ್ಯೂಸ್ ಮಾಡಲೇಬೇಕು. ಯಾವುದೇ ರೀತಿಯ ಮೋಷನ್ ಆಗಲಿ, ಅದು ಸ್ಟ್ರೈಟ್ ಲೈನ್ ಮೋಷನ್ ಆಗಲಿ ಅಥವಾ ಸರ್ಕ್ಯುಲರ್ ಮೋಷನ್ ಆಗಲಿ, ಅದು ಕರೆಂಟನ್ನು ಪ್ರೊಡ್ಯೂಸ್ ಮಾಡಲೇಬೇಕು. ಓಕೆ, ಸೊ ಈಗ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಎಷ್ಟು ಕರೆಂಟ್? I = Q/T. ಓಕೆ, Q/T. Q ಅಂದರೆ ಇಲ್ಲಿ ಎಷ್ಟು ಚಾರ್ಜ್, ಎಷ್ಟು ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ? ಒಂದೇ ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಐ ರೈಟ್ ದಿಸ್ ಆಸ್ I = E/time. ಓಕೆ, ಸೊ E/T. T ಅನ್ನು ನಾವು ಟೈಮ್ ಟೇಕನ್. ಓಕೆ, ಸೊ ನಮಗೆ ಗೊತ್ತಿದೆ ಫ್ರೀಕ್ವೆನ್ಸಿ is equal to 1/T ಅಂದರೆ ಟೈಮ್ ಪೀರಿಯಡ್, ಟೈಮ್ ಟೇಕನ್ ಫಾರ್ 1 rotation. Therefore, I write this equation I = Q × 1/T. Q ಬೇಡ, ಆಲ್ರೆಡಿ ಅದನ್ನು E ಅಂತ ಬರ್ಕೊಂಡಿರೋದ್ರಿಂದ ಇದನ್ನ ಇನ್ಯಾಕೆ ಮತ್ತೆ Q ಅಂತ ಬರೆಯೋಣ, E ಅಂತಂದೆ ತೊಗೊಂಡ್ಬಿಡ್ತೀನಿ. ವೆಲ್, E × 1/T ಅಂದರೆ F ಆಗಿಬಿಡುತ್ತೆ. ಸೊ 1.6, E ಅಂದರೆ 1.6 × 10⁻⁻19 ಇಂಟು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 5 × 10⁻15. ಓಕೆ, ಸಿಂಪ್ಲಿಫೈ ಮಾಡಿ 16 × 80. ಸೊ ಪಾಯಿಂಟ್ ಇರೋದ್ರಿಂದ 8 ಆಗುತ್ತೆ. ಇಂಟು 10⁻19 ಮತ್ತು 15ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದರೆ -4 ಆಗುತ್ತೆ. 19, 15 9ರಲ್ಲಿ 5 ಹೋದರೆ 4, ಒಂದರಲ್ಲೂ ಕರೆಕ್ಟ್. ಸೊ 8 × 10⁻⁻4. ಅಲ್ಲಿ ಆಪ್ಷನನ್ನು ನೋಡಿ, ಎಲ್ಲ ಮಿಲಿ ಆಂಪೇರಲ್ಲಿದೆ. ಹಾಗಾಗಿ ನಾನು ಇದನ್ನು 0.8 ಅಂದರೆ ಇದರಲ್ಲಿ ಒಂದು ಪಾಯಿಂಟನ್ನು ಹಿಂದಕ್ಕೆ ಶಿಫ್ಟ್ ಮಾಡ್ತೀನಿ. ಇಂಟು 10⁻⁻3 ಆಗುತ್ತೆ. ದಟ್ ಈಸ್ 0.8 ಮಿಲಿ ಆಂಪೇರ್. ಸೊ ಆಪ್ಷನ್ ಸಿ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ 10 ಪವರ್ಸನ್ನು ಸಿಂಪ್ಲಿಫೈ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನೋಡಿ, ಇಲ್ಲೇನೆ -4 -3 ಅಂತ ಬರೆದೆ, ಅವಾಗ 8 0.8 ಅಂತ ಬರೆದೆ. ಹೆಂಗೆ ಇದು? ಅದನ್ನು ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಇದು 8 × 10⁻⁻4. ಇದನ್ನು ನಾನು 10⁻⁻4 -3 ಮಾಡಬೇಕು. -3 ಮಾಡಬೇಕಂದ್ರೆ ಇಲ್ಲಿ ಒಂದು 10 ಬರಬೇಕಲ್ವಾ? ಯಾವಾಗ ಏನಾಗುತ್ತೆ? -4 + 1 ಆಗುತ್ತೆ. ಯಾವಾಗ -3 ಆಯಿತು. ಬಟ್ ಇಲ್ಲಿ 10 ಬರದೆ ಅಂದಮೇಲೆ /10 ಮಾಡಬೇಕಲ್ವಾ? /10 ಮಾಡಬೇಕು. ಅವಾಗ ಏನಾಯಿತು? 8/10 ಅಂದರೆ 0.8 ಆಯಿತು. ಅವಾಗ -4 ಮತ್ತು 1 ಸೇರಿಕೊಂಡು -3 ಆಯಿತು ಅಲ್ವಾ? ಸೊ ಅಂದರೆ ಓವರ್ ಆಲ್ ಸಮರಿ ಏನಪ್ಪ ಅಂದರೆ, ಈ 8 × 10⁻⁻4 ಇತ್ತಲ್ವಾ, ಅಂದರೆ ಪಾಯಿಂಟ್ ಇಲ್ಲಿತ್ತು 8.0 ಅಂತ ಅರ್ಥ. ಈ ಪಾಯಿಂಟನ್ನು ಹಿಂದಕ್ಕೆ ತಗೊಳ್ತಾ ಹೋದರೆ ಇದು -4 ಇದ್ದಿದ್ದು ಎಷ್ಟೆಷ್ಟು ಹಿಂದಕ್ಕೆ ತೊಗೊಂಡು ಹೋಗ್ತೀರೋ ಅಷ್ಟಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಪ್ಲೇಸ್ ಹಿಂದಕ್ಕೆ ತೊಗೊಂಡೋದ್ರೆ -3 ಆಯಿತು, 2 ಪ್ಲೇಸ್ ಹಿಂದಕ್ಕೆ ತೊಗೊಂಡೋದ್ರೆ -2 ಆಯಿತು, 3 ಪ್ಲೇಸ್ ಹಿಂದಕ್ಕೆ ತೊಗೊಂಡೋದ್ರೆ -1 ಆಯಿತು. ಅಂದರೆ 8ಅನ್ನು ನೋಡಿ, 8.0 ಇತ್ತಲ್ಲ, ಇದನ್ನು ನಾನೇನು ಮಾಡ್ತೀನಿ, 8.0 ಬರೆಯೋದಿಲ್ಲ, ಪಾಯಿಂಟ್ ಒಂದು ಜಾಗ ಹಿಂದಕ್ಕೆ ತೊಗೊಂಡೆ, 2 ಜಾಗ ಅಂದರೆ ಇಲ್ಲಿದ್ದ 1 2 3 ಇಲ್ಲಿಗೆ ತೊಗೊಂಡು ಹೋಗಿದ್ದೀನಿ. ಸೊ 3 ಜಾಗ ಹಿಂದಕ್ಕೆ ತೊಗೊಂಡು ಹೋದೆ ಅಂದರೆ ಈ -4 ಅನ್ನೋದು 3 ಕಡಿಮೆ ಆಗಬೇಕು, ಅಂದರೆ 10⁻⁻1 ಆಗಬೇಕು. ಗೊತ್ತಾಗ್ತಾ ಇದೆಯಲ್ವಾ? ಸೊ ಇದು ಈ ಥರ, ಇದನ್ನೇ ನೀವು ಬೇರೆದಕ್ಕೂ ಅಪ್ಲೈ ಮಾಡ್ತಾ ಹೋಗಿ. ಹೀಗೆ ಇವಾಗ ಫಾರ್ ಎಕ್ಸಾಂಪಲ್ 8 × 10⁻⁻4 ಇತ್ತು. ಈ ಪಾಯಿಂಟನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀನಿ, ಅಂದರೆ 8.0 ಇತ್ತಲ್ಲ, ಈ ಪಾಯಿಂಟನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀನಿ, ಅಂದರೆ 80 ಅಂತ ಬರಿತೀನಿ. ಅವಾಗ ಇದು -5 ಆಗುತ್ತೆ. ಅಥವಾ 800 ಅಂತ ಬರಿತೀನಿ, ಆವಾಗ 10⁻⁻6 ಆಗುತ್ತೆ. ಅಥವಾ 8000 ಅಂತ ಬರಿತೀನಿ, ಆವಾಗ 10⁻⁻7 ಆಗುತ್ತೆ. ಅಂದರೆ ಮುಂದಕ್ಕೆ ತೊಗೊಂಡು ಹೋದಾಗ ನೆಗೆಟಿವ್ -5 -6 -7 ಈ ಥರ ಹೆಚ್ಚುತ್ತಾ ಹೋಗುತ್ತೆ. ಸೊ ಇದು ನಾನು ನೆಗೆಟಿವ್ ಹೇಳಿದ್ದೀನಿ, ಇದನ್ನೇ ನೀವು ಪಾಸಿಟಿವ್ ಕೂಡ ಅಪ್ಲೈ ಮಾಡ್ಬೋದು. ಅಥವಾ ಇಷ್ಟೆಲ್ಲ ಕನ್ಫ್ಯೂಷನ್ ಯಾಕೆ? ಇದು ಬೇಸಿಕ್, ಇದು
ಇದನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಇದನ್ನು ಏನು ಮಾಡಬೇಕು ಅನ್ನೋದ್ರ ಮೇಲೆ ನೀವು ಟೆನ್ಸನ್ನು ಆ್ಯಡ್ ಮಾಡೋದು, ರಿಮೂವ್ ಮಾಡೋದು, ಡಿವೈಡ್ ಮಾಡೋದು, ಮಲ್ಟಿಪ್ಲೈ ಮಾಡೋದು ಮಾಡ್ಕೊಳ್ತಾ ಹೋಗಿ. ಎನಿವೆ ಕಮಿಂಗ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಕ್ವಶನ್, ಇಟ್ ಈಸ್ 0.8 ಇಂಟು 10⁻³ ದಟ್ ಈಸ್ 0.8 ಮಿಲಿ ಆಂಪೇರ್. ಸರ್ ಈ ಪ್ರಾಬ್ಲಮಲ್ಲಿ ನೀವು ಏನೋ ಒಂದು ಬಿಟ್ರಲ್ಲ, ಕರೆಕ್ಟ್, ನಾನು ಏನು ಬಿಟ್ಟಿದ್ದೀನಿ, 0.5 ಆಂಗ್ಸ್ಟ್ರಾಮ್ ಅನ್ನೋ ವ್ಯಾಲ್ಯೂನ ಬಿಟ್ಟಿದ್ದೀನಿ, ರೇಡಿಯಸನ್ನು ಬಿಟ್ಟಿದ್ದೀನಿ. ಇಲ್ಲಿ ರೇಡಿಯಸನ್ನು ಬಳಸೋ ಅವಶ್ಯಕತೆ ಇಲ್ಲ. ಸೊ ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ಒಂದೊಂದು ಸ್ವಲ್ಪ ಎಕ್ಸ್ಟ್ರಾ ಡೇಟಾ ಇರುತ್ತೆ, ನೀವು ಆ ಡೇಟಾನ ತಗೋಬೇಕು ಅಂತ ಏನೂ ಇಲ್ಲ. ಸೊ ಇಲ್ಲಿ ಏನೋ ಕೊಟ್ಬಿಟ್ಟಿದ್ದಾರೆ, ಇದನ್ನ ಇಟ್ಕೊಂಡು ಏನಾದ್ರು ನಾನು ಮಾಡ್ಬೋದಾ, ಆ ಥರ ಏನು ಯೋಚನೆ ಮಾಡೋ ನೆಸೆಸಿಟಿ ಇಲ್ಲ ಇಲ್ಲಿ. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. In a uniform conductor, the drift speed of electron is v. V ಅಂತದ್ದು ಬರೀತಾರೆ, v suffix d ಅಂತ ಕೂಡ ಬರೀತಾರೆ. d stands for drift. And the number density of electron is n. n ಅಂದರೆ number of free electrons per unit volume. The correct expression for electric current and current density. ಇದು ನೆನಪಿಟ್ಕೊಳ್ಳುವಂಥ ಪ್ರಶ್ನೆ. ಅಂದರೆ ಇದನ್ನು ಮೆಮೊರಿ ಬೇಸ್ಡ್ ಕ್ವಶನ್ ಅಂತ ಕರಿತೀವಿ. ಈಕ್ವೇಷನನ್ನು ನಾವು ನೆನಪಿಟ್ಕೋಬೇಕು. ನೋಡಿ, ಕರೆಂಟ್ ಇದನ್ನು ಇನ್ಫ್ಯಾಕ್ಟ್ ಡಿರೈವ್ ಕೂಡ ಮಾಡಿರ್ತೀರ, ಮೈನ್ ಎಕ್ಸಾಮ್ಗೆ ಡಿರೈವೇಷನ್ ಥರ ಕೂಡ ಮಾಡಿಸಿರ್ತಾರೆ. ಎನ್ ಇ ಎ ವಿ ಸಫಿಕ್ಸ್ ಡಿ ಬರೀಬೋದು ಅಥವಾ ಬರಿದೇನೂ ಇರ್ಬೋದು. ಇದು ಕರೆಂಟಿನ ಈಕ್ವೇಷನ್. ನೆಕ್ಸ್ಟ್ ಕರೆಂಟ್ ಡೆನ್ಸಿಟಿ ಅಂದರೆ ಏನು ಗೊತ್ತಾ, I ಡಿವೈಡೆಡ್ ಬೈ ಎ, ಕರೆಂಟ್ ಡಿವೈಡೆಡ್ ಬೈ ಏರಿಯಾ. ಸೊ ಕರೆಂಟ್ ಡಿವೈಡೆಡ್ ಬೈ ಏರಿಯಾ ಅಂದರೆ ನೋಡಿ, ಕರೆಂಟ್ಗೆ ಆಲ್ರೆಡಿ ಈಕ್ವೇಷನ್ ಇದೆ, ಎನ್ ಇ ಎ ವಿ ಡಿವೈಡೆಡ್ ಬೈ ಎ. ಸೊ ಎ ಕ್ಯಾನ್ಸಲ್ ಆಗಿ ಜೆ ಈಸ್ ಈಕ್ವಲ್ ಟು ಎನ್ ಇ ವಿ. ಸೊ ಇದು ಕರೆಂಟ್ ಡೆನ್ಸಿಟಿ ಫಾರ್ಮುಲಾ, ಇದು ಕರೆಂಟ್ ಫಾರ್ಮುಲಾ. ಸೊ ಈಗ ಅವ್ರು ಏನು ಕೇಳಿದ್ದಾರೆ, ಕರೆಕ್ಟ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಕರೆಂಟ್ ಡೆನ್ಸಿಟಿ. ಐ ಆ್ಯಂಡ್ ಜೆ ಕೇಳಿದರೆ, ಹುಡ್ಕೊಂಡು ಹೋಗಿ. ಐ ಆ್ಯಂಡ್ ಜೆ, ಐ ಈಸ್ ಈಕ್ವಲ್ ಟು ಎನ್ ಇ ಎ ವಿ, ಜೆ ಈಸ್ ಈಕ್ವಲ್ ಟು ಎನ್ ಇ ವಿ. ಇಲ್ಲಿದೆ ನೋಡಿ, ಎನ್ ಇ ಎ ವಿ, ಜೆ ಈಸ್ ಈಕ್ವಲ್ ಟು ಎನ್ ಇ ವಿ. ತಕ್ಷಣಕ್ಕೆ ನೋಡಿದರೆ ಸುಮಾರು ಈಕ್ವೇಷನ್ಸ್ ಕರೆಕ್ಟ್ ಅಂತ ಅನಿಸುತ್ತೆ, ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ಎನ್ ಇ ಎ ವಿ ಕರೆಂಟಿಗಾಯಿತು, ಜೆ ಈಸ್ ಈಕ್ವಲ್ ಟು ಎನ್ ಇ ವಿ. ಇದು ಕೂಡ ತಕ್ಷಣ ಕರೆಕ್ಟ್ ಅನಿಸ್ಬಿಡುತ್ತೆ, ಆದರೆ ಇಲ್ಲಿ ವಿ ಇಲ್ಲ, ಎ ಇದೆ. ಸೊ ಕೆಲವೊಮ್ಮೆ ನಾವೇನು ಮಾಡ್ಬಿಡ್ತೀವಿ, ಆತರವಾಗಿ ತಪ್ಪು ಮಾಡಿಬಿಡ್ತೀವಿ. ಆನ್ಸರ್ ಗೊತ್ತಿರುತ್ತೆ, ಆಯಿತಾ, ಆನ್ಸರ್ ಗೊತ್ತಿರುತ್ತೆ, ಟಿಕ್ ಮಾಡ್ಬೇಕಾದ್ರೆ ಏನೋ ಮಾಡಿ ಕನ್ಫ್ಯೂಸ್ ಮಾಡಿಕೊಂಡು ಇದು ಹಾಗೆ ಕಂಡುಬಿಡುತ್ತೆ. ಅದೊಂದು ಸತಿ ಏನಾಗುತ್ತೆ, ಟೆನ್ಷನಲ್ಲಿ ಆ ಎ ಅನ್ನೋದೇ ವಿ ಥರ ಕಂಡುಬಿಡುತ್ತೆ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ತಾಳ್ಮೆ ಕೂಡ ಇರಬೇಕು ನಿಮಗೆ, ಟೆನ್ಷನ್ ಮಾಡ್ಕೋಬಾರ್ದು. ನೋಡ್ರಿ ಮಕ್ಕಳೇ, 60 ಕ್ವಶನ್ನು ನೀವು ಆನ್ಸರ್ ಮಾಡಬೇಕು ಅಂತ ಏನಿಲ್ಲ, ಆದರೆ ಮಾಡೋ ಅಷ್ಟೂ ಕೂಡ ಕರೆಕ್ಟಾಗಿ ನೀವು ಮಾಡ್ತಾ ಹೋಗಿ. ಅಂದರೆ ನಾನೇನು ಹೇಳ್ತೀನಿ ಹಾಗಂತ ಬಿಟ್ಟು ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ನೀವು ಮಾಡೋ ಕ್ವಶನ್ಸ್, ಸಾಲ್ವ್ ಮಾಡೋ ಕ್ವಶನ್ಸ್ ಪರ್ಫೆಕ್ಟಾಗಿ ಸಾಲ್ವ್ ಮಾಡಿಬಿಡಿ, ಆಯಿತಾ. ಕರೆಕ್ಟಾಗಿ ಆನ್ಸರ್ ಇದು ನಾನು ಮಾಡಬಲ್ಲೆ, ಯಾವುದೋ ಒಂದು ಕ್ವಶನ್ ನೋಡಿದ ತಕ್ಷಣ ಇದು ಗೊತ್ತಲ್ಲ, ಇದು ಕಾನ್ಸೆಪ್ಟು ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅವನ್ನೆಲ್ಲ ನೀಟಾಗಿ ಸಾಲ್ವ್ ಮಾಡಿ ಫಸ್ಟ್ ಮುಗಿಸ್ಕೊಂಬಿಡಿ. ಸೊ ಒಂದು 45 ಕ್ವಶನ್ ನೀಟಾಗಿ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಟೈಮ್ ಇದೆ, ಇನ್ನೂ ಟೈಮ್ ಇದೆ. ಆಮೇಲೆ ಯಾವುದೋ ಟಫ್ ಇರ್ತಾವಲ್ಲ ಅವನ್ನ ಬಿಟ್ಟಿರ್ತೀರಲ್ಲ, ಮೊದಲು ಆ ಕೊಡಕ್ಕೆ ಬನ್ನಿ. ಯಾವುದೋ ಕ್ವಶನ್ ಮೊದಲು ಸ್ಟ್ರಕ್ ಆದರೆ ಅಲ್ಲೇ ನೀವು ನಿಂತ್ಕೋಬೇಡಿ. ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಮುಂದೆ ಈಸಿ ಇರೋ ಕ್ವಶನ್ಸ್ಗಳು ನಿಮಗೆ ಟೈಮ್ ಮಾಡಿ ಸಿಕ್ಕೋದಿಲ್ಲ ಸಾಲ್ವ್ ಮಾಡೋಕ್ಕೆ. ಸೊ ಈಗ 5ನೇ ಕ್ವಶನ್ ಸಾಲ್ವ್ ಮಾಡಿರಿ, 6ನೇದು ಯಾಕೋ ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ, ಏನೋ ಫ್ಲ್ಯಾಶ್ ಆಗ್ತಿಲ್ಲ, ಸದ್ಯಕ್ಕೆ ಅದನ್ನು ಬಿಟ್ಟಿರಿ. 7ನೇ ಕ್ವಶನ್ಗೆ ಹೋಗಿ, 8, 9, 10, 11ನೇದು ಯಾಕೋ ಟಫ್ ಅನ್ನಿಸ್ತಾ ಇದೆ, ಪೆನ್ಸಿಲಲ್ಲಿ ಕ್ರಾಸ್ ಮಾರ್ಕ್ ಹಾಕ್ಕೊಂಡಿರಿ. 12, 13, 14 ಹೀಗೆ ಹೋಗಿ ಎಲ್ಲ ಆದಮೇಲೆ 60 ಆದಮೇಲೆ ಯಾವ್ಯಾವುದನ್ನ ನೀವು ಬಿಟ್ಟಿದ್ದೀರಾ, ಕ್ರಾಸ್ ಮಾರ್ಕ್ ಯಾವ್ಯಾವ್ದು ಹಾಕಿದ್ದೀರಾ, ಅಲ್ಲಿಗೆ ವಾಪಸ್ ಬನ್ನಿ, ಅವನ್ನ ಸಾಲ್ವ್ ಮಾಡೋಕ್ಕೆ ಹೋಗಿ. ಈಗ ಒಂದು 15 ಕ್ವಶನ್ ಆ ಥರ ಟಫ್ ಅನಿಸಿದೆ ಅಂತ ಇಟ್ಕೊಳ್ಳೋಣ. ಆ 15 ಕ್ವಶನ್ ಮತ್ತೆ ಅಟೆಂಪ್ಟ್ ಮಾಡಿದಾಗ ಒಂದು 5 ಕ್ವಶನ್ ಮತ್ತೆ ಸಾಲ್ವ್ ಮಾಡಬಹುದು ನೀವು, ಆಯಿತಾ. ಅದು ಅಷ್ಟೊತ್ತಿಗೆ ನಿಮಗೆ ಫ್ಲ್ಯಾಶ್ ಆಗಿರುತ್ತೆ. ಆ 5 ಕ್ವಶನ್ನು ಸಾಲ್ವ್ ಮಾಡಿರಿ, ಅಲ್ಲಿಗೆ 50 ಆಯಿತು. ಇನ್ನು 10 ಕ್ವಶನ್ ಏನು ಮಾಡಿದ್ರು ನಂಗೆ ಆನ್ಸರ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಂತಂದಾಗ ಯಾವುದೋ ಒಂದು ಆನ್ಸರನ್ನು ಟಿಕ್ ಮಾಡಿ. ಯಾಕೆಂದರೆ ಸಿ ಇ ಟಿನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಬೇರೆದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಸಿ ಇ ಟಿ, ಕೆ ಸಿ ಇ ಟಿನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅಂದರೆ ನಾನೇನು ಹೇಳ್ತೀನಿ, ಯಾವ ಕ್ವಶನ್ನನ್ನು ನೀವು ಖಾಲಿ ಬಿಡಬೇಡಿ. ಕೊನೆಗೆ ಗೊತ್ತೇ ಆಗಲಿಲ್ಲ ಅಂದ್ಕೊಳ್ಳಿ, ಕೊನೆಗೆ 5 ಕ್ವಶನ್ನು, ಸರ್ ನಾನು ಏನು ಮಾಡಿರೋ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ, ಇದು ನನಗೇನು ತಲೆನೇ ಹೊಡಿತಾ ಇಲ್ಲ, ಅಥವಾ ಈ ಕಾನ್ಸೆಪ್ಟಿನ ಪ್ರಶ್ನೆಗಳನ್ನು ನಾನು ಪ್ರಾಕ್ಟೀಸ್ ಮಾಡಿರಲಿಲ್ಲ, ಹೆಂಗಪ್ಪ ಮಾಡೋದು, ಬಿಡಕ್ಕೆ ಹೋಗ್ಬಿಡಿ. 5 ಕ್ವಶನ್ ಉಳಿತಾ ಟಫೆಸ್ಟ್ ಕ್ವಶನ್ಸು, ಅದಕ್ಕೂ ಕೂಡ ಏನೋ ಒಂದು ಆನ್ಸರ್ ಮಾಡಿಬಿಟ್ಟು ಬನ್ನಿ, ಆಯಿತಾ. ಸೊ ಯಾಕೆಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಇದನ್ನು ನೀವು ಫಿಸಿಕ್ಸ್ ಅಷ್ಟೇ ಅಲ್ಲ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲದಕ್ಕೂ ನೀವು ಅಪ್ಲೈ ಮಾಡಿ ಮಕ್ಕಳೇ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ JEE, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನೀಟ್, ಬಟ್ CET ಯು ಕ್ಯಾನ್ ಟೇಕ್ ದಿಸ್ ರಿಸ್ಕ್ ಆರ್ ಯು ಕ್ಯಾನ್ ಟೇಕ್ ದಿಸ್ ಚಾನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ನೋಡಿ ಸ್ವಲ್ಪ ಟಫ್ ಆಗ್ತಾ ಇದೆ. ಕರೆಂಟ್ ಪಾಸಸ್ ಥ್ರೂ ಎ ವೈರ್ ಆಫ್ ವೇರಿಯಬಲ್
ವೇರಿಯಬಲ್ ಕ್ರಾಸ್ ಸೆಕ್ಷನ್ ಇನ್ ಎ ಸ್ಟಡಿ ಸ್ಟೇಟ್ ಆಸ್ ಇಸ್ ಶೋನ್. ಅಲ್ಲಿ ಒಂದು ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ. ದೆನ್ ರಾಂಗ್ ಸ್ಟೇಟ್ಮೆಂಟ್ ಈಸ್, ಮಕ್ಕಳೇ ಡಯಾಗ್ರಾಮ್ ಅನ್ನು ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಿ. ಇಲ್ಲಿ ಒಂದು ವಯರ್ ಇದೆ. ವಯರ್ ಯೂನಿಫಾರ್ಮ್ ಆಗಿದ್ರೆ ಈ ತರ ಇರುತ್ತೆ, ಎಲ್ಲ ಕಡೆಗೂ ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್ ಇರುತ್ತೆ. ಇಲ್ಲಿ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ಇದನ್ನು ನಾವು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಕರಿತೀವಿ. ಅದೇ ವಯರ್ ಸ್ವಲ್ಪ ರ್ಯಾಂಡಮ್ ಶೇಪಲ್ಲಿ ಇದ್ರೆ, ಈ ತರ ಇದ್ರೆ, ಅವಾಗ ಕ್ರಾಸ್ ಸೆಕ್ಷನಲ್ ಏರಿಯಾ ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ. ಬರ್ತಾ ಬರ್ತಾ ಚಿಕ್ಕದು ಆಗ್ಬೋದು, ದೊಡ್ಡದು ಆಗ್ಬೋದು. ಇಲ್ಲಿ ಆ ತರ ಆಗ್ತಾ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಏರಿಯಾ ಜಾಸ್ತಿ ಇದೆ, A1 ಅಂತ ಕರಿತೀನಿ. ಎಂಡ್ ಪಾಯಿಂಟ್ ಅಲ್ಲಿ ಏರಿಯಾ ಕಡಿಮೆ ಇದೆ, A2 ಅಂತ ಕರಿತೀನಿ. ಓಕೆ, ಸೊ ಆಸ್ ಯು ಗೋ ಫ್ರಮ್ ದಿಸ್ ಎಂಡ್ ಟು ದಟ್ ಎಂಡ್, ಏರಿಯಾ ಈಸ್ ಡಿಕ್ರೀಸಿಂಗ್. ಅದಷ್ಟೇ ನಮಗೆ ಗೊತ್ತಾಗ್ತಾ ಇರೋದು. ಈಗ ಕರೆಂಟ್ ಫ್ಲೋ ಆಗ್ತಾ ಇದೆ ಮಕ್ಕಳೇ. ಸ್ಟಡಿ ಸ್ಟೇಟ್ ಅಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಐ ಅನ್ನೋದು ಕಾನ್ಸ್ಟೆಂಟ್ ಕರೆಂಟ್. ನಾನು ವೇರಿಯಬಲ್ ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇಲ್ಲ, ಅಂದ್ರೆ AC ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇಲ್ಲ, ಕಾನ್ಸ್ಟೆಂಟ್ ಕರೆಂಟ್ ಅಥವಾ DC ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದ್ದೀನಿ. ಅದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಐ ಈಸ್ ಕಾನ್ಸ್ಟೆಂಟ್ ಬಟ್ ಎ ಈಸ್ ವೇರಿಯಬಲ್. ಇಷ್ಟು ನೆನ್ಪಿಟ್ಕೊಂಡು ಸ್ಟೇಟ್ಮೆಂಟ್ಸ್ ಕಡೆ ನೋಡೋಣ. ಅಲ್ಲಿ 4 ಸ್ಟೇಟ್ಮೆಂಟ್ಸ್ ಇದೆ, ಯಾವುದೋ ಒಂದು ಸ್ಟೇಟ್ಮೆಂಟ್ ತಪ್ಪಿದೆ, ಉಳಿದಿದ್ದೆಲ್ಲ ಸರಿ ಇದೆ ಅನ್ನೋ ಥರ ಮೀನಿಂಗ್. ರಾಂಗ್ ಸ್ಟೇಟ್ಮೆಂಟ್ ಅನ್ನು ಕಂಡುಹಿಡಿಯಬೇಕು. ಯಾವುದು ರಾಂಗ್ ಸ್ಟೇಟ್ಮೆಂಟ್ ನೋಡೋಣ. ಕರೆಂಟ್ ಡೆನ್ಸಿಟಿ ಇನ್ಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳಿದಾನೆ. ಕರೆಂಟ್ ಡೆನ್ಸಿಟಿ ಇನ್ಕ್ರೀಸಸ್. ಫಸ್ಟ್ ಕರೆಂಟ್ ಡೆನ್ಸಿಟಿಯ ಫಾರ್ಮುಲಾ ನೋಡೋಣ. ವೆಲ್, ಫಸ್ಟ್ ಐ ವಿಲ್ ಎರೇಸ್ ವಾಟ್ ಎವರ್ ಐ ಹ್ಯಾವ್ ರಿಟನ್. ಕರೆಂಟ್ ಡೆನ್ಸಿಟಿಗೆ ಫಾರ್ಮುಲಾ ಆಗಲೇ ಬರೆದಿದ್ದೆ, J ಈಸ್ ಈಕ್ವಲ್ ಟು NeV. ಗೊತ್ತಾಯ್ತಾ? NeV. ಆಮೇಲೆ J ಈಸ್ ಈಕ್ವಲ್ ಟು I ಡಿವೈಡೆಡ್ ಬೈ A. ನೋಡಿ ಮಕ್ಕಳೇ, I ಕಾನ್ಸ್ಟೆಂಟ್, ಎ ಕಡಿಮೆ ಆಗ್ತಾ ಇದೆ. ಎ ಕಡಿಮೆ ಆದಮೇಲೆ ಕರೆಂಟ್ ಡೆನ್ಸಿಟಿ ಜಾಸ್ತಿ ಆಗಬೇಕಲ್ವಾ? ಕರೆಕ್ಟ್ ಸರ್. ಅಲ್ಲಿಗೆ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಬಟ್ ನಾವು ಹುಡುಕಬೇಕಾಗಿರೋದು ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಕಡೆ ಬರೋಣ. ಡ್ರಿಫ್ಟ್ ಸ್ಪೀಡ್ ಇನ್ಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳ್ತಾನೆ. ಅದಕ್ಕೂ ಕೂಡ ಇಲ್ಲೇ ಆನ್ಸರ್ ಹುಡುಕ್ಬೋದು. ಜೆ ಇನ್ಕ್ರೀಸ್ ಆಗ್ತಾ ಇದೆ. ಈಗಷ್ಟೇ ಹೇಳಿದ್ರೆ ಜೆ ಇನ್ಕ್ರೀಸ್ ಆಗ್ತಾ ಇದೆ. ಎನ್ ಅನ್ನೋದು ಇದೆಯಲ್ಲ, ಎನ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಮೆಟೀರಿಯಲ್. ಕಾಪರ್ ಅಂತ ತಗೊಂಡ್ರೆ ಕಾಪರಲ್ಲಿ ಒಂದಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ, ಅವು ಕಾನ್ಸ್ಟೆಂಟು. ನೀವು ಇಷ್ಟುದ್ದ ವೈರ್ ತಗೊಂಡ್ರು ಅಷ್ಟೇ, ಇಷ್ಟುದ್ದ ವೈರ್ ತಗೊಂಡ್ರು ಅಷ್ಟೇ, ಈ ಥರ ರ್ಯಾಂಡಮ್ ಶೇಪ್ ಇರೋ ವೈರ್ ತೊಗೊಂಡ್ರು ಅಷ್ಟೇ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಮೆಟೀರಿಯಲ್. ಆಮೇಲೆ ಇ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಎನ್ ಕಾನ್ಸ್ಟೆಂಟ್, ಇ ಕಾನ್ಸ್ಟೆಂಟ್. ಬಟ್ ಜೆ ಇನ್ಕ್ರೀಸ್ ಆಗ್ತಾ ಇದೆ ಅಂದ ಮೇಲೆ ವಿ ಇನ್ಕ್ರೀಸ್ ಆಗಲೇಬೇಕಲ್ವಾ? ಅಂದರೆ ಕರೆಂಟಿಗೆ ಫ್ಲೋ ಆಗ್ತಾ ಹೋದಂಗೆಲ್ಲ ನ್ಯಾರೋ ಪಾತ್ ಆದಾಗ, ಇಕ್ಕಟ್ಟಾದಾಗ ನೀರು ಫಾಸ್ಟಾಗಿ ಹರಿಯುತ್ತೆ. ನೋಡಿ, ಈಗ ನದಿ ಅಗಲವಾಗಿದ್ದಾಗ ನಿಧಾನಕ್ಕೆ ಹರಿಯುತ್ತದೆ. ಬೆಸ್ಟ್ ಎಕ್ಸಾಂಪಲ್ ಇದು. ನದಿ ಅಗಲವಾಗಿದ್ದಾಗ ನೀರು ನಿಧಾನಕ್ಕೆ ಕೂಲಾಗಿ ಕಾಮಾಗಿ ಹರಿಯುತ್ತೆ. ಅದೇ ಯಾವುದೋ ಒಂದು ಜಾಗದಲ್ಲಿ ನ್ಯಾರೋ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳೋಣ, ಅವಾಗ ನೀರು ತುಂಬ ಫಾಸ್ಟಾಗಿ ಹರಿಯುತ್ತೆ. ಸೊ ಏರಿಯಾ ಚಿಕ್ಕದಾದಾಗ ಸ್ಪೀಡ್ ಜಾಸ್ತಿ ಆಗುತ್ತೆ, ಅಂದರೆ ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಅಲ್ಲಿಗೆ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟೇನೆ. ಮೂರನೇ ಸ್ಟೇಟ್ಮೆಂಟ್ ಏನು ಹೇಳ್ತಾನೆ? ಪೊಟೆನ್ಷಿಯಲ್ ಇನ್ಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಅದನ್ನ ಪೆಂಡಿಂಗ್ ಇಟ್ಟಿರ್ತೀನಿ. ನಾಲ್ಕನೇ ಸ್ಟೇಟ್ಮೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಮಕ್ಕಳೇ, ಇನ್ನೊಂದು ಈಕ್ವೇಶನ್ J ಈಸ್ ಈಕ್ವಲ್ ಟು ಸಿಗ್ಮಾ ಇ ಅಂತ. ದಿಸ್ ಈಸ್ ಅನದರ್ ಫಾರ್ಮ್ ಆಫ್ ಓಮ್ಸ್ ಲಾ. ಓಮ್ಸ್ ಲಾ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು V ಈಸ್ ಈಕ್ವಲ್ ಟು IR. ಇದು ಕರೆಕ್ಟೇನೆ, ಇದು ಕರೆಕ್ಟೇನೆ. ಇಲ್ಲಿ ನಾವು ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಅಲ್ಲಿ ಬರಿತೀವಿ, ಇಲ್ಲಿ ಕಂಡಕ್ಟಿವಿಟಿ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಬರಿತೀವಿ. ಓಮ್ಸ್ ಲಾ. ಓಕೆ, ಹೆಂಗೆ ಎನ್ ಕಾನ್ಸ್ಟೆಂಟೋ ಸಿಗ್ಮಾ ಕೂಡ ಕಾನ್ಸ್ಟೆಂಟ್ ಒಂದು ಮೆಟೀರಿಯಲ್ಗೆ. ಫಾರ್ ಎ ಗಿವನ್ ಮೆಟೀರಿಯಲ್ ಕರೆಂಟ್ ಕಂಡಕ್ಟಿವಿಟಿ ಈಸ್ ಕಾನ್ಸ್ಟೆಂಟ್. ಸೊ ಎನ್ ಕಾನ್ಸ್ಟೆಂಟ್, ಸಿಗ್ಮಾ ಕಾನ್ಸ್ಟೆಂಟ್. ಆದರೆ ಹೇಳಿದೆ ಜೆ ಈಸ್ ವೇರಿಯಬಲ್. ಜೆ ವೇರಿ ಆದಮೇಲೆ ಇ ಕೂಡ ವೇರಿ ಆಗಬೇಕಲ್ವಾ? ಇಲ್ಲಿ ಜೆ ಜಾಸ್ತಿ ಆಗ್ತಾ ಇದೆ ಅಂದರೆ ಇ ಜಾಸ್ತಿ ಆಗಬೇಕಲ್ವಾ? ಸೊ ಜೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ. ಜೆ ಪ್ರಪೋರ್ಷನಲ್ ಟು ಇ ಅಂದರೆ ಕರೆಂಟ್ ಹೋಗೋ ದಿಕ್ಕಿನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ, ಸೊ ಹಾಗಾದರೆ ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಸಿ. ಸೊ ಸಿ ಯಾಕೆ ರಾಂಗ್ ಸ್ಟೇಟ್ಮೆಂಟ್ ಅದನ್ನು ನಾವು ತಿಳ್ಕೋಬೇಕಲ್ವಾ? ಇವಾಗೇನೋ ಇಲ್ಲಿ 3 ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕನ್ವಿನ್ಸ್ ಮಾಡಿದೆ. ನಾಲ್ಕನೇ ಸ್ಟೇಟ್ಮೆಂಟ್ ಅದು ಇದು ರಾಂಗ್ ಅನ್ನೋದು ಹೆಂಗೆ? ಈಗ ಇದನ್ನೇ ಬೇರೆ ಥರನೂ ಪ್ರಶ್ನೆ ಕೇಳ್ಬೋದಲ್ಲ. 4ರಲ್ಲಿ ಯಾವುದೋ ಒಂದು ಕರೆಕ್ಟ್ ಸ್ಟೇಟ್ಮೆಂಟನ್ನು ಕೊಟ್ಟು ಓಕೆ 3 ರಾಂಗ್ ಕೊಟ್ಟಿರ್ಬೋದಲ್ವಾ? ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತಂದು ಕೇಳ್ಬೋದಲ್ವಾ? ಸೊ ನನ್ನ ಉದ್ದೇಶ ನೀವು ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಇವಾಗ ನಿಮಗೆ ಗೊತ್ತಾಯಿತು ಕರೆಂಟ್ ಡೆನ್ಸಿಟಿ ಯಾಕೆ ಜಾಸ್ತಿ ಆಗ್ತಾ ಇದೆ.
ಆಮೇಲೆ ವೆಲಾಸಿಟಿ ಯಾಕೆ ಜಾಸ್ತಿ ಆಗ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಪೊಟೆನ್ಷಿಯಲ್ ಕಡೆ ಬರೋಣ. ಈಗ ನಿಮಗೆ ಗೊತ್ತಿದೆ E is equal to dV ಡಿವೈಡೆಡ್ ಬೈ dx ಅಂತ. ಅಂದರೆ E is equal to V1 minus V2 ಡಿವೈಡೆಡ್ ಬೈ dx ಅಂತ. ಈಗ V1 ಅನ್ನೋದು ಯಾವುದೋ ಒಂದು ಜಾಗದಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್. ಲೆಟ್ ಅಸ್ ಸೇ ಇಲ್ಲಿರೋ ಪೊಟೆನ್ಷಿಯಲ್ V1 ಲೆಟ್ ಅಸ್ ಸೇ 20 ವೋಲ್ಟ್ ಅಂತ ಇಟ್ಕೊಳ್ಳೋಣ, ಆಯ್ತಾ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ V2 ಸೇ 10 ವೋಲ್ಟ್, V3 ಸೇ 5 ವೋಲ್ಟ್, ಸೇ V4 2 ವೋಲ್ಟ್, ಈ ಥರ. ಓಕೆ, ಸೊ ಹಿಂಗಿದ್ರೇ ತಾನೇ ಡಿ ವಿ ಜಾಸ್ತಿ ಆಗಲಿಕ್ಕೆ ಸಾಧ್ಯ. ನೋಡಿ 20 ಮೈನಸ್ 10 ಅಂದರೆ ಇವಾಗ ಈ ಜಾಸ್ತಿ ಆಗ್ತಾ ಇದೆ ಅಂದರೆ ಡಿ ವಿ ಕೂಡ ಜಾಸ್ತಿ ಆಗಬೇಕಲ್ವಾ. ಇಫ್ E increases dV also should increase ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆಗ್ತಿದೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಆಗಬೇಕಲ್ವಾ. ಸರಿ ಸರ್, ಇಲ್ಲಿ 20 ಇದೆ, ನೆಕ್ಸ್ಟ್ ಜಾಗದಲ್ಲಿ ಕಡಿಮೆ ಇರಬೇಕಲ್ವಾ, 20 ಮೈನಸ್ 10. ಇನ್ನೂ ಮುಂದಕ್ಕೆ ಹೋದರೆ ಇನ್ನೂ ಕಡಿಮೆ ಇರಬೇಕಲ್ವಾ, 20 ಮೈನಸ್ 5. 20 ಮೈನಸ್ 10 ಅಂದರೆ 10 ಆಯಿತು, 20 ಮೈನಸ್ 5 ಅಂದರೆ 15 ಆಯಿತು, 20 ಮೈನಸ್ 4 ಅಂದರೆ 16 ಆಯಿತು, 20 ಮೈನಸ್ 3 ಅಂದರೆ 17 ಆಯಿತು. ಅಂದರೆ ಡಿಫರೆನ್ಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಅಂದರೆ ನೀವು ಇಲ್ಲಿಂದ ಮುಂದಕ್ಕೆ ಹೋದರೆ ಪೊಟೆನ್ಷಿಯಲ್ ಕಡಿಮೆ ಆಗಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಗಮನಿಸಿ. ಪೊಟೆನ್ಷಿಯಲ್ ಕಡಿಮೆ ಆಗಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗಬೇಕು. ಇನ್ನೂ ಒಂದು ಥರ ಹೇಳೋದಾದರೆ ಕರೆಂಟ್ ಯಾವ ದಿಕ್ಕಿನಲ್ಲಿ ಹರಿತಾ ಇದೆ, ಡಿಕ್ರೀಸಿಂಗ್ ಪೊಟೆನ್ಷಿಯಲ್ ಕಡೆಗೆ ಹೋಗ್ತಾ ಇದೆ ಕರೆಂಟು. ಸೊ ಪೊಟೆನ್ಷಿಯಲ್ ಅಂದರೆ ಹಳ್ಳದ ಕಡೆ ನೀರು ಹರಿಯುತ್ತೆ ಅಂತಾರಲ್ಲ, ಹಾಗೆ ಕಡಿಮೆ ಪೊಟೆನ್ಷಿಯಲ್ ಕಡೆಗೆ ನೀರು ಹರಿಬೇಕು. ಪೊಟೆನ್ಷಿಯಲ್ಗೂ ಪೊಟೆನ್ಷಿಯಲ್ ಡಿಫರೆನ್ಸ್ಗೂ ಸಣ್ಣ ವ್ಯತ್ಯಾಸ ಇದೆ. ಪೊಟೆನ್ಷಿಯಲ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನೋಡಿ, ಅಲ್ಲಿಗೆ 20 ಪೊಟೆನ್ಷಿಯಲ್, 10 ಪೊಟೆನ್ಷಿಯಲ್, 5 ಪೊಟೆನ್ಷಿಯಲ್, 2 ಪೊಟೆನ್ಷಿಯಲ್. ಅದೇ 20 ಮೈನಸ್ 10 ಪೊಟೆನ್ಷಿಯಲ್ ಡಿಫರೆನ್ಸ್, 10 ಮೈನಸ್ 5 ಪೊಟೆನ್ಷಿಯಲ್ ಡಿಫರೆನ್ಸ್, 5 ಮೈನಸ್ 2 ಪೊಟೆನ್ಷಿಯಲ್ ಡಿಫರೆನ್ಸ್. ಗೊತ್ತಾಗ್ತಾ ಇದೆಯಲ್ವಾ. ಸೊ ಈಗ ಕರೆಂಟ್ ಇಲ್ಲಿಂದ ಹಂಗೆ ಹೋಗ್ತಾ ಇದೆ, ಆ ದಿಕ್ಕಿನಲ್ಲಿ ಏನು ಕಡಿಮೆ ಆಗಬೇಕು, ಪೊಟೆನ್ಷಿಯಲ್ ಕಡಿಮೆ ಆಗಬೇಕು. ಏನು ಹೆಚ್ಚಾಗಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಹೆಚ್ಚಾಗಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಹೆಚ್ಚಾಗಬೇಕು ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಹೆಚ್ಚಾಗಬೇಕು. ಸೊ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ IIT ಬಂದಿರತಕ್ಕಂಥ ಪ್ರಶ್ನೆ, ಯಾವುದೋ ಒಂದು ಎಕ್ಸಾಮಲ್ಲಿ ಬಂದಿದೆ. ಸೊ ಈಗ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಕರೆಂಟು ಹೋಗೋ ದಿಕ್ಕಿನಲ್ಲಿ ಪೊಟೆನ್ಷಿಯಲ್ ಕಡಿಮೆ ಆಗಬೇಕು. 20ರಿಂದ 10, 10ರಿಂದ 5, 5ರಿಂದ 4, 3, 2 ಹೀಗೆ ಕಡಿಮೆ ಆಗಬೇಕು. ಗೊತ್ತಾಯ್ತಲ್ವಾ. ಆದರೆ ನೋಡ್ರಪ್ಪ, ಆಪ್ಷನ್ ಸಿ ಏನು ಹೇಳ್ತಾವನೆ, ಪೊಟೆನ್ಷಿಯಲ್ ಇನ್ಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತಾನೆ. ಪೊಟೆನ್ಷಿಯಲ್ ಇನ್ಕ್ರೀಸಸ್ ಆಗಲ್ಲ, ಡಿಕ್ರೀಸ್ ಆಗಬೇಕು. ಗೊತ್ತಾಗ್ತಾ ಇದೆಯಾ. ಇದನ್ನೇ ಏನಾದರೂ ಬೈ ಚಾನ್ಸ್ ಪೊಟೆನ್ಷಿಯಲ್ ಅನ್ನದೇ, ಓಕೆ ಜಸ್ಟ್ 1 ಮಿನಿಟ್, ಇನ್ನು ಸ್ವಲ್ಪ ಟೈಮ್ ತೊಗೊಂಡ್ಬಿಡ್ತೀನಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಇದು ಇಲ್ಲಿ ಸಣ್ಣದಾಗಿ ಒಂದು ಬದಲಾವಣೆ ಮಾಡಿಬಿಡ್ತೀನಿ. ಇದನ್ನು ಅವನೇನಾದ್ರು ಪೊಟೆನ್ಷಿಯಲ್ ಅನ್ನದೇ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ದಿದ್ರೆ ಅವಾಗ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇ ಆಗಿರೋದು. ಓಕೆ, ಅದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟೇ ಆಗಿರೋದು. ಯಾಕೆ, ಕರೆಂಟ್ ಹೋಗೋ ದಿಕ್ಕಿನಲ್ಲಿ ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಇದೆ, ಡಿಫರೆನ್ಸ್ ಜಾಸ್ತಿ ಆಗ್ತಾ ಇದೆ. ಓಕೆ, ಐ ಹೋಪ್ ಯು ಗಾಟ್ ಇಟ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಕಾರ್ಡಿಂಗ್ ಟು ಮೀ. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದೆ, ಅದು ಎಷ್ಟೊಂದು ಕಾನ್ಸೆಪ್ಟ್ಸ್ ಇನ್ವಾಲ್ವ್ ಆಗಿದೆ ನೋಡಿ. ಒಂದೊಂದು ಆಪ್ಷನ್ನು ಕೂಡ ಒಂದೊಂದು ಪ್ರಶ್ನೆ ಆಗಿ ಅವರು ರೂಪಿಸ್ಬೋದು, ಒಂದೊಂದು ಆಪ್ಷನನ್ನು ಕೂಡ ಒಂದೊಂದು ಕ್ವಶನ್ ಆಗಿ ಅವರು ಕೇಳಬಹುದು. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Electron moves with a speed of 7.5 into 10 to the power of minus 4 meter per second. and ಯಾಕೋ ಎಲೆಕ್ಟ್ರಾನ್ ಸ್ಪೀಡಿನ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ನೋಡೋಣ. -4 +4 ಆಮೇಲೆ ಚೆಕ್ ಮಾಡ್ತೀನಿ. ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ 3 into 10 power minus 2 ವೋಲ್ಟ್ ಪರ್ ಮೀಟರ್. ಇಟ್ಸ್ ಮೊಬಿಲಿಟಿಯನ್ನು ಕೇಳಿದ್ದಾರೆ. ಮೊಬಿಲಿಟಿ ರೆಪ್ರೆಸೆಂಟೆಡ್ ಬೈ ಮ್ಯೂ. ಓಕೆ, ಸ್ಪೀಡ್ ಈಸ್ ಕರೆಕ್ಟ್, ಸ್ಪೀಡ್ ಕರೆಕ್ಟ್ ಇದೆ. ಡ್ರಿಫ್ಟ್ ವೆಲಾಸಿಟಿ, ಅದು ಮೊಬಿಲಿಟಿ ಈಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಇದು ಡೆಫಿನೇಷನ್ ನೆನ್ಪಿಟ್ಕೋಬೇಕು. ದಟ್ ಈಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ 7.5 into 10 to the power of minus 4 divided by 3 into 10 to the power of minus 2. so that is 75 by 3 ಅಂತ ಇಟ್ಕೊಂಡ್ರೆ 3 1s 1.5 ಆಗುತ್ತಾ ನೋಡಿ. 3 1s ಕರೆಕ್ಟ್, 15 75, 1.5 into 10 to the power of minus 2 SI unit. that is meter square per volt per second. This is the mobility. So ಈ ಆಪ್ಷನ್ ಎಲ್ಲಿದೆ ನೋಡಿ, 1.5
ಓಕೆ ಸಾರಿ 1.5 ಅಲ್ಲ 2.5 ಸಾರಿ 2.5 3 2s 6 ಸೊ 15 ಉಳಿತು ಕರೆಕ್ಟ್ 2.5 ಇಂಟು 10⁻². ಬಟ್ ಅಲ್ಲಿ ಯಾವುದು 10 ಪವರ್ಸ್ ಇಲ್ಲ ಅಂದರೆ ಪಾಯಿಂಟನ್ನು ಎಲ್ಲೋ ಶಿಫ್ಟ್ ಮಾಡಿದ್ದಾರೆ. ಯಾವ ಕಡೆ ಶಿಫ್ಟ್ ಮಾಡಿದ್ದಾರೆ? ಹಿಂದಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ 10⁻² ಅನ್ನು ನಾನು ತೆಗಿಬೇಕು ಅನ್ನೋದಾದರೆ ಈ ಪಾಯಿಂಟನ್ನು 2 ಜಾಗ ಹಿಂದಕ್ಕೆ ತಳ್ಳಬೇಕು. 2 ಹಾಕಿ 0 0 ಆಮೇಲೆ 0 ಇಲ್ಲಿಗೆ ತಳ್ಳಬೇಕು. 2.5 ಅಲ್ಲ ಇಲ್ಲಿಗೆ ತಳ್ಳಬೇಕು ಇಲ್ಲಿಗೆ ತಳ್ಳಬೇಕು ದಟ್ ಈಸ್ 0.025 ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್. ದಿಸ್ ಈಸ್ ದ ಮೊಬಿಲಿಟಿ. ಓಕೆ, ಸೊ ಅಲ್ಲಿಗೆ 0.025 ದಿಸ್ ಈಸ್ ದ ಆನ್ಸರ್. ಸಿಂಪಲ್ ಆಗೇ ಇದೆ. ಇದೇನು ಡೆಫಿನೇಷನ್, ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಒಂದು ಮೊಬಿಲಿಟಿ ಇಸ್ ಗಿವನ್ ಬೈ ದಿಸ್ ಫಾರ್ಮುಲಾ ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ರಿಮೆಂಬರ್, ಮೊಬಿಲಿಟಿ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಏನು ಸರ್ ಇದು? ಇಲ್ಲಿ ನೋಡಿದರೆ ಡ್ರಿಫ್ಟ್ ವೆಲಾಸಿಟಿ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಅಂತೀರಾ, ಅಂದರೆ ಮೊಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನಂಗೆ ಆಗಲ್ವಾ? ಅದು ಆ ಥರ ಅಲ್ಲ. ಮೊಬಿಲಿಟಿ ಅಂದರೆ ಏನು ಗೊತ್ತಾ? ಯಾವುದೇ ಒಂದು ಎಲೆಕ್ಟ್ರಾನು ಎಷ್ಟು ಫ್ರೀಯಾಗಿ ಮೂವ್ ಆಗುತ್ತೆ, ಅದಕ್ಕೆ ಎಷ್ಟು ಫ್ರೀಡಮ್ ಇದೆ, ಅದೇನು ಕಷ್ಟಪಟ್ಟು ಮೂವ್ ಆಗುತ್ತೋ ಅಥವಾ ಸುಲಭವಾಗಿ ಮೂವ್ ಆಗುತ್ತೋ ಅನ್ನೋದನ್ನು ನಾವು ಮೊಬಿಲಿಟಿ ಅಂತ ಕರಿತೀವಿ. ಇವಾಗ ನಿಮ್ಮ ಕ್ಲಾಸ್ ರೂಮನ್ನೇ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಡೆಸ್ಕಲ್ಲಿ ಕೂತಿದ್ದೀರಾ, ನೀವು ಡೆಸ್ಕಲ್ಲಿ ಕೂತಿದ್ದೀರಾ, ಈ ಕಡೆ ಎಡ್ಜಲ್ಲಿ ಒಬ್ಬ ಇದ್ದಾನೆ, ಆ ಕಡೆ ಎಡ್ಜಲ್ಲಿ ಒಬ್ಬ ಇದ್ದಾನೆ, ಅದಾದಮೇಲೆ ಇಬ್ಬರು, ಅದಾದಮೇಲೆ ಮಧ್ಯದಲ್ಲಿ ಒಟ್ಟು 5 ಜನ ಕೂತ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಮಧ್ಯದಲ್ಲಿ ಕೂತಿರ್ತಾನಲ್ಲ ಅವನು ಈಸಿಯಾಗಿ ಎದ್ದು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅದೇ ಈ ಎಡ್ಜಲ್ಲಿ ಕೂತಿರೋನು ಆ ಎಡ್ಜಲ್ಲಿ ಕೂತಿರೋನು ಆರಾಮಾಗಿ ಹೊರಗಡೆ ಬಂದುಬಿಡ್ಬೋದು. ಅಂದರೆ ಅವರ ಮೊಬಿಲಿಟಿ ಜಾಸ್ತಿ ಇದೆ, ಮಧ್ಯದಲ್ಲಿ ಕೂತಿರೋನು ಮೊಬಿಲಿಟಿ ಕಡಿಮೆ ಇದೆ. ಇವಾಗ ನಿಮ್ಮ ಟೀಚರ್ ಕರೀತಾರೆ ಬಾರ ಇಲ್ಲಿ ಅಂತ, ಎಡ್ಜಲ್ಲಿ ಕೂತಿರೋನು ಎದ್ದು ಆರಾಮಾಗಿ ಬಂದ್ಬಿಡ್ಬೋದು, ಮಧ್ಯದಲ್ಲಿ ಕೂತಿರೋನು ಕಷ್ಟಪಡಬೇಕಾಗುತ್ತೆ, ಯಾಕಂದರೆ ಅವನಿಗೆ ಪಕ್ಕದವರೆಲ್ಲ ಜಾಗ ಬಿಡಬೇಕಲ್ವಾ. ಅಂದರೆ ಮೊಬಿಲಿಟಿ ಅನ್ನೋದು ಸರೌಂಡಿಂಗ್ ಅಟ್ಮಾಸ್ಫಿಯರಿನ ಮೇಲೆ ಡಿಪೆಂಡ್ ಆಗಿದೆ. ಸೊ ಆ್ಯಸ್ ಅಟ್ಮಾಸ್ಫಿಯರ್ ಚೇಂಜಸ್ ಮೊಬಿಲಿಟಿ ಆಲ್ಸೋ ಚೇಂಜಸ್. ಸೊ ಎಲೆಕ್ಟ್ರಿಕ್ ಫೀಲ್ಡಿನ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಇದನ್ನು ಅವರು ಪ್ರಶ್ನೆ ಈ ಥರ ಕೂಡ ಕೇಳ್ಬೋದು. ಒಂದು 4 ಗ್ರಾಫ್ಗಳನ್ನು ಕೊಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರಾಫ್ ರೆಪ್ರೆಸೆಂಟ್ಸ್ ವೇರಿಯೇಷನ್ ಆಫ್ ಮೊಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಒಂದು ಗ್ರಾಫ್ ಈ ಥರ ಇರ್ಬೋದು, ಗ್ರಾಫ್ ನಂಬರ್ 1. ಇನ್ನೊಂದು ಗ್ರಾಫ್ ಈ ಥರ ಇರ್ಬೋದು, ಗ್ರಾಫ್ ನಂಬರ್ 2. ಇನ್ನೊಂದು ಗ್ರಾಫ್ ಈ ಥರ ಇರ್ಬೋದು, ಗ್ರಾಫ್ ನಂಬರ್ 3. ಇನ್ನೊಂದು ಗ್ರಾಫ್ ಈ ಥರ ಇರ್ಬೋದು, ಗ್ರಾಫ್ ನಂಬರ್ 4. ಆಯಿತಾ? ಸೊ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ದ ಆನ್ಸರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಮೊಬಿಲಿಟಿ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಮೊಬಿಲಿಟಿ. ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ಕರೆಂಟ್ ಡೆನ್ಸಿಟಿ in a cylindrical wire of radius r is equal to 2 millimeter is uniform across a cross section of the wire and is J is equal to 2 into 10⁵ ampere per meter square. What is the current through the outer portion of the wire? ಶೇಡ್ ಮಾಡಿಲ್ಲ, ನಾನು ಇಲ್ಲಿ ಮಾಡ್ತೀನಿ. ಈ ಪೋರ್ಷನ್ನನ್ನು ಕೇಳ್ತಾ ಇದ್ದಾರೆ, ಇದು ಶೇಡೆಡ್ ಪೋರ್ಷನ್. ಓಕೆ, ಸೊ ಇಲ್ಲಿ ಅವ್ರು ಕೇಳಿರೋದು ವಾಟ್ ಈಸ್ ದ ಕರೆಂಟ್ ಥ್ರೂ ದಿ ಔಟರ್ ಪೋರ್ಷನ್ ಅಂತ. ಸೊ ಡಯಾಗ್ರಾಮ್ ಕಾಣಿಸ್ತಾ ಇದೆಯಲ್ವಾ? ಒಂದು ರಿಂಗ್ ಇತ್ತು, ಔಟರ್ ಪೋರ್ಷನಿನ ರೇಡಿಯಸ್ r, ಇನ್ನರ್ ಪೋರ್ಷನಿನ ರೇಡಿಯಸ್ r/2. ಸೊ ಕರೆಂಟ್ ಡೆನ್ಸಿಟಿ ಕಾನ್ಸ್ಟೆಂಟ್ ಇದೆ, ರೇಡಿಯಸ್ ಕೊಟ್ಟಿದ್ದಾರೆ 2 mm ಅಂತ. ವಾಟ್ ಈಸ್ ದ ಕರೆಂಟ್ ಥ್ರೂ ದ ಔಟರ್ ಪೋರ್ಷನ್? ನೆನ್ಪಿಟ್ಕೊಳ್ಳಿ ಮಕ್ಕಳೇ, J ಈಸ್ ಈಕ್ವಲ್ ಟು I/A. ಈಗ ಔಟರ್ ಪೋರ್ಷನ್ ಇದೆಯಲ್ಲ ಅದನ್ನು ಮಾತ್ರ ಬರಿತೀನಿ. ಇದು ಔಟರ್ ಪೋರ್ಷನ್ನು, ಹೀಗೆ ನಾನು ಶೇಡ್ ಮಾಡಿದ್ದೀನಲ್ವ, ದಿಸ್ ಈಸ್ ಔಟರ್ ಪೋರ್ಷನ್. ಓಕೆ, ಸೊ ನನಗೆ ಈ ಪೋರ್ಷನ್ನಲ್ಲಿ ಇರ್ತಕ್ಕಂಥ ಕರೆಂಟ್ ಬೇಕು. ದಟ್ ಈಸ್ I ಈಸ್ ಈಕ್ವಲ್ ಟು J ಇಂಟು A. ದಟ್ ಈಸ್ J ಇಂಟು ಈ ಪೋರ್ಷನ್ನಿನ ಏರಿಯಾ ಕಂಡಿಡ್ಕೊಳ್ಳೋಣ. ಈ ಪೋರ್ಷನ್ನಿನ ಏರಿಯಾಗೆ ಬೇಕು ಅಂದರೆ ನೋಡಿ, ಇದಿಷ್ಟು r/2 ಆದಮೇಲೆ ಇದಿಷ್ಟು r/2 ಇರಲೇಬೇಕಲ್ವಾ. ಸೊ ದಿಸ್ ಈಸ್ ಆಲ್ಸೋ r/2 ಅಲ್ವಾ. ಸೊ ಅಲ್ಲಿಗೆ πr² ಬದಲಿಗೆ r/2 ಹೋಲ್ ಸ್ಕ್ವೇರ್ ಬರಿತೀನಿ. ಓಕೆ, ಸೊ ಸಿಂಪ್ಲಿಫೈ ಮಾಡಿ, J ಇಂಟು π ಇಂಟು r² ಡಿವೈಡೆಡ್ ಬೈ 4 ಆಯಿತು. ಓಕೆ, ಫರ್ದರ್ ಸಿಂಪ್ಲಿಫೈ, I ಈಸ್ ಈಕ್ವಲ್ ಟು J ಕೊಟ್ಟಿದ್ದಾರೆ 2 ಇಂಟು 10⁵. ಪೈ ಹಾಗೆ ಇಟ್ಕೊಳ್ಳೋಣ, ಇಂಟು ರೇಡಿಯಸ್ ಕೊಟ್ಟಿದ್ದಾರೆ 2 mm ಅಂತ, ಅಲ್ಲಿಗೆ 4 ಇಂಟು 10⁻⁻6 ಡಿವೈಡೆಡ್ ಬೈ 4. 4 ಕ್ಯಾನ್ಸಲ್ ಆಯಿತು. I ಈಸ್ ಈಕ್ವಲ್ ಟು 2 ಇಂಟು π ಇಂಟು 5 and 6 ತಗೊಂಡ್ರೆ 10⁻⁻1 ಆಯಿತು. ಅಲ್ಲಿಗೆ ಇಲ್ಲೇನೋ ಮಿಸ್ ಆಗಿದೆ, πr². ಓಕೆ, R2. ಓಕೆ,
ವೆಯ್ಟ್ r by 2 4 r is 2 square 4 ಕ್ಯಾನ್ಸಲ್ ಆಯಿತು ಕರೆಕ್ಟ್. ಎಲ್ಲಾದರೂ ಕ್ಯಾಲ್ಕುಲೇಷನ್ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ನೋಡೋಣ. I is equal to j is equal to j into a, j ಆಯಿತು pi r ಸ್ಕ್ವಯರ್. ಓಕೆ ರೈಟ್ ಇರಲಿ. 2 ಇದನ್ನು ಪೈಯನ್ನು ನಾನು 2 ಇಂಟು 3.14 ಅಂತ ಬರೀತೀನಿ ಇಂಟು 10 to the power of -1 ಆಗುತ್ತೆ. ಅವಾಗ ಇದು ಅರೌಂಡ್ 6 ಅಂತ ಬರೆದು 10 power -1 ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು 0.6 ಆಂಪೇರ್ ಆಯಿತು. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ 0.6 ಆಂಪೇರ್. ಪೈಯನ್ನು ನಾನು 3 ಅಂತ ತೊಗೊಂಡಿದ್ದೀನಿ, 3.14 ಬೇಡ 3 ಅಂತ ತೊಗೊಂಡಿದ್ದೀನಿ. ಅಲ್ಲಿಗೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಇಲ್ಲಿ ಏನು ಮಾಡಿದೆ ಗಮನಿಸಿ, ಕಾನ್ಸೆಪ್ಟ್ ಏನು ಗೊತ್ತಾ, ಕ್ಯಾಲ್ಕುಲೇಷನ್ ಸ್ವಲ್ಪ ಟೈಮ್ ತೊಗೋಬೋದೇನೋ, ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟು. ಏನಪ್ಪ ಅಂದರೆ ಐ ವಿಲ್ ಡೂ ಇಟ್ ಒನ್ಸ್ ಅಗೇನ್. ಇಲ್ಲಿ ಅವರು ಒಂದು ರಿಂಗನ್ನು ಕೊಟ್ಟಿದ್ದಾರೆ. ರಿಂಗನ್ನು ಕೊಟ್ಬಿಟ್ಟು ಆಯಿತಾ, ಬರೀ ಇಷ್ಟು ಪೋರ್ಷನ್ ಮಾತ್ರ ಹೇಳಿದ್ದಾರೆ. ಈ ಪೋರ್ಷನ್ನಲ್ಲಿ ನೀವು ಕರೆಂಟನ್ನು ಕಂಡಿಡಿರಿ ಅಂತ ಹೇಳಿದ್ದಾರೆ. ಈ ಪೋರ್ಷನ್ನಿನ ಏರಿಯಾ ಕಂಡಿಡ್ಕೋಬೇಕು. ಆ ಪೋರ್ಷನ್ನಿನ ಏರಿಯಾ ಎಷ್ಟು? ಪೈ r by 2 ಹೋಲ್ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4. ನೆಕ್ಸ್ಟ್ ನಮಗೆ ಗೊತ್ತಿದೆ ಜೆ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎ, ದೇ ಫೋರ್ ಐ ಈಸ್ ಈಕ್ವಲ್ ಟು ಜೆ ಇಂಟು ಎ. ಸೊ ಅಲ್ಲಿಗೆ ಐ ಈಸ್ ಈಕ್ವಲ್ ಟು ಜೆ ಇಂಟು ಎ ಜಾಗಕ್ಕೆ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಹಾಕ್ತೀರಾ. ಜೆ ಕೊಟ್ಟಿದ್ದಾರೆ 2 ಇಂಟು 10 to the power of 5 ಅಂತ, ಪೈಯನ್ನು 3 ಅಂತ ತಗೋತೀನಿ ಇಂಟು 4 ಇಂಟು 10 to the power of -6 ಡಿವೈಡೆಡ್ ಬೈ 4. ಸೊ 4 ಕ್ಯಾನ್ಸಲ್ ಆಯಿತು. 6 ಇಂಟು 10 to the power of -1, that is 0.6 ampere. So this is the current flowing through the ಶೇಡೆಡ್ ಏರಿಯಾ. ಅಥವಾ ಈ ಡಯಾಗ್ರಾಮ್ನಲ್ಲಿ ನೋಡೋದಾದರೆ ಈ ವೈಟ್ ಪೋರ್ಷನ್ನಲ್ಲಿ ಹೋಗ್ತಕ್ಕಂಥ ಕರೆಂಟ್. ಇದನ್ನೇ ಅವರು ಒಳಗಡೆ ಪೋರ್ಷನ್ ಕೇಳಿದ್ರು ಕೂಡ ಇದೇ ಆನ್ಸರೇನೆ ಆಯಿತಾ, ಯಾಕೆಂದರೆ ಅದಕ್ಕೂ ಕೂಡ ರೇಡಿಯಸ್ r by 2ನೇ ಬರುತ್ತೆ. ವೆಲ್ ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Physical quantity having the dimension m-1, l-3, t3, a2. Once again it is dimension. So dimensions ಅನ್ನು ಬರೀಬೇಕು. ಆದರೆ ಇಲ್ಲಿ ಕೊಟ್ಟಿರೋ ಯಾವ ಕ್ವಾಂಟಿಟಿಗೆ ಈ ಡೈಮೆನ್ಷನ್ ಸೂಟ್ ಆಗುತ್ತೆ ಅಂತ ನಾವೇನು ಮಾಡಬೇಕು, ನೆನ್ಪಿಟ್ಕೊಳ್ಳೋಕ್ಕಂತೂ ಆಗೋದಿಲ್ಲ, ಅದು ಇಂಪಾಸಿಬಲ್ ಬಿಡಿ. ಎಲ್ಲ ಡೈಮೆನ್ಷನ್ಸು ನೆನ್ಪಿಟ್ಕೋಬೇಕು, ಸಿಕ್ಕಾಬಟ್ಟೆ ಜೀನಿಯಸ್ ಇರಬೇಕು. ಆಮೇಲೆ ನನ್ನ ಸಜೆಷನ್ನು ನೆನ್ಪಿಟ್ಕೊಳ್ಳೋಕೆ ಹೋಗಬೇಡಿ. ತುಂಬ ನೆನ್ಪಿಟ್ಕೊಳ್ತಾ ಹೋದರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಬೇಸಿಕ್ಕಾಗಿ ಒಂದು 4 ರಿಂದ 5 ನೆನ್ಪಿಟ್ಕೊಳ್ಳಿ. ಆಮೇಲೆ ಅದನ್ನು ಇಟ್ಕೊಂಡು ಹೆಂಗೆ ಡೈಮೆನ್ಷನ್ಸನ್ನು ಬರೆಯೋದು ಅದನ್ನು ನೆನ್ಪಿಟ್ಕೊಂಬಿಡಿ ಆಯಿತಾ. ಒಂದು ಮೆಥಡನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಅದನ್ನು ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಈಗ ಒಂದೊಂದಾಗಿ ಬರಿತಾ ಹೋಗೋಣ. ಕಂಡಕ್ಟಿವಿಟಿ ನೋಡಿ, ಮೆಥಡ್ ಹೇಳ್ತೀನಿ. ಕಂಡಕ್ಟಿವಿಟಿ, ಸೊ ಕಂಡಕ್ಟಿವಿಟಿಗೆ ಎಲ್ಲಿಂದ ಶುರು ಮಾಡ್ತೀರಾ? ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಇ ಇಂದ ಶುರು ಮಾಡ್ತೀರಾ. ಸಿಗ್ಮಾ ಈಸ್ ಈಕ್ವಲ್ ಟು ಜೆ ಡಿವೈಡೆಡ್ ಬೈ ಇ ಅಂತ ಆಯಿತಾ. ಸಿಗ್ಮಾ ಈಸ್ ಈಕ್ವಲ್ ಟು ಜೆ ಅಂದರೆ ಕರೆಂಟ್ ಡಿವೈಡೆಡ್ ಬೈ ಏರಿಯಾ ಇಂಟು ಇ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್. ಸೊ ಅಲ್ಲಿಗೆ ಸಿಗ್ಮಾ ಈಸ್ ಈಕ್ವಲ್ ಟು ಐ ಇಂಟು ಕ್ಯೂ ಡಿವೈಡೆಡ್ ಬೈ ಎ ಇಂಟು ಎಫ್, ಏರಿಯಾ ಇಂಟು ಫೋರ್ಸ್. ಸೊ ಚಾರ್ಜ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು, ಐ ಇಂಟು ಟಿ ಅಂತ. ಐ ಇಂಟು ಟಿ ಡಿವೈಡೆಡ್ ಬೈ ಏರಿಯಾನ ನಾನು ಈಗ ಕನ್ಫ್ಯೂಸ್ ಆಗೋದ್ರಿಂದ ಏರಿಯಾ ನಾನು ಸ್ಮಾಲ್ ಎ ಅಂತ ಬರ್ಕೊಂಡ್ಬಿಡ್ತೀನಿ, ಸ್ಮಾಲ್ ಎ ಇಂಟು ಎಫ್ ಅಂತ ಬರ್ಕೊಂಡ್ಬಿಡ್ತೀನಿ. ಏನು ಸರ್ ಇದನ್ನೇ ಒಂದು ಡಿರೈವೇಷನ್ ಥರ ಮಾಡಿಬಿಟ್ರಿ, ಮಾಡಲೇಬೇಕಾಗುತ್ತೆ, ಇನ್ನು ಬೇರೆ ದಾರಿನೇ ಇಲ್ಲ. ಈ ಥರ ಇದರಲ್ಲೇನು ಹೊಸತನ ಏನಿಲ್ಲ ನೋಡ್ರಪ್ಪ, ಇದು ಗೊತ್ತಿರೋ ಇಕ್ವೇಷನ್ನು. ಇದನ್ನೇ ಅರೇಂಜ್ ಮಾಡಿದೆ, ಹಿಂಗೆ ಬಂತು. ನೆಕ್ಸ್ಟ್ ಏನು ಮಾಡಿದೆ, ಕರೆಂಟ್ ಡೆನ್ಸಿಟಿಗೆ ಐ ಬೈ ಎ ಅಂತ ಬರ್ಕೊಂಡೆ. ಎಲೆಕ್ಟ್ರಿಕ್ ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಏನು ಪ್ರೀವಿಯಸ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ಸಿಂದ ಕಲ್ತಿರೋದು, ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಬರ್ಕೊಳ್ತಾ ಹೋದೆ ಆಯಿತಾ. ಈಗ ನಾನು ಡೈಮೆನ್ಷನ್ಸನ್ನು ಬರೀಬೇಕು. ಅಲ್ಲಿಗೆ ಸಿಗ್ಮಾ ಈಸ್ ಈಕ್ವಲ್ ಟು ಕರೆಂಟ್ ಅಂದರೆ ಎ, ಇನ್ನೂ ಒಂದು ಸತಿ ಎ ಇದೆ, A2 ಆಗುತ್ತೆ, T1 ಆಗುತ್ತೆ, ಡಿವೈಡೆಡ್ ಬೈ ಏರಿಯಾಗೆ L2 ಆಯಿತು. ಆಮೇಲೆ ಫೋರ್ಸಿಗೆ M1 L1 T-2. ಸೊ ಸಿಗ್ಮಾ ಈಸ್ ಈಕ್ವಲ್ ಟು ಎಲ್ಲ ಮೇಲೆ ತೊಗೊಂಡು ಹೋಗ್ತೀನಿ, M-1 L-3 ಟಿ ಮೇಲೆ ಹೋದೆ ಪ್ಲಸ್ ಆಗಿರುತ್ತೆ, 3 ಆಯಿತು, A2. ಸೊ ಇದು ಕಂಡಕ್ಟಿವಿಟಿಯ ಡೈಮೆನ್ಷನ್ನು. ಒಂದು ವೇಳೆ ರೈಟ್ ದ ಡೈಮೆನ್ಷನ್ ಫಾರ್ ಕಂಡಕ್ಟಿವಿಟಿ ಅಂದರೆ ಇದನ್ನೇ ಬರೀರಿ. ಇವಾಗ ಕೊಟ್ಟಿರೋದು ಮ್ಯಾಚ್ ಆಗುತ್ತಾ? M-1 ಮ್ಯಾಚ್ ಆಗುತ್ತೆ, L-3 ಮ್ಯಾಚ್ ಆಗುತ್ತೆ, ಎಕ್ಸಲೆಂಟ್. T3 ಮ್ಯಾಚ್ ಆಗುತ್ತೆ, A2 ಮ್ಯಾಚ್ ಆಗುತ್ತೆ. ಅಂದರೆ ಫಸ್ಟ್ ಒನ್ನೇ ಆನ್ಸರ್. ಸರ್ ಹಾಗಂತ ಫಸ್ಟ್ ಒನ್ ಬರದೆ ಅದನ್ನು ಇಲ್ಲೆಲ್ಲ ಕೊಟ್ಟಿದ್ದು ಏನು ಮಾಡಬೇಕಿತ್ತು? ಅದಕ್ಕೆ ಎಲ್ಲನೂ ಮಾಡಿ ಹೇಳ್ಬಿಡ್ತೀನಿ. ಫಸ್ಟ್ ಒನ್ ಆಗೋಯ್ತು, ಆನ್ಸರ್ ಸಿಕ್ಬಿಡ್ತು, ಬಟ್ ಹಂಗಂತ ನಿಲ್ಲಿಸೋದಿಲ್ಲ ನಾನು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಎಲೆಕ್ಟ್ರೋಮೋಟಿವ್ ಫೋರ್ಸಿಗೆ ಹೋಗ್ತೀನಿ.
ಇ ಎಮ್ ಎಫ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲ, ಇ ಎಮ್ ಎಫ್ ಅನ್ನೋದು ವರ್ಕ್ ಡನ್. ಇ ಎಮ್ ಎಫ್ ಈಸ್ ಆಕ್ಚುಲಿ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂದರೆ W/Q. ಈಗೂ ವ್ಯತ್ಯಾಸ ಇದೆ. ಇದು ಎಲೆಕ್ಟ್ರಿಕ್ ಫೀಲ್ಡ್, ಅದು ಎಲೆಕ್ಟ್ರೋಮೋಟಿವ್ ಫೋರ್ಸ್, ಅಂದರೆ ಇದೊಂಥರ ಪೊಟೆನ್ಷಿಯಲ್ ಇದ್ದಂಗೆ. ಓಕೆ, ದಟ್ ಈಸ್ E is equal to ವರ್ಕ್ ಡನ್ M1 L2 T-2. ಸೊ ನೀವು 4ರಿಂದ 5 ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೀನಲ್ಲ, ಅದರಲ್ಲಿ ವರ್ಕ್ ಡನ್ ಕೂಡ ಒಂದು. ಅದು ವೆಲಾಸಿಟಿ, ಆಕ್ಸಲರೇಷನ್, ಫೋರ್ಸ್, ಎನರ್ಜಿ ಅಥವಾ ವರ್ಕ್ ಡನ್. ಎನರ್ಜಿ, ವರ್ಕ್ ಡನ್ ಬೋತ್ ಆರ್ ಸೇಮ್. ಆ್ಯಂಡ್ ದೆನ್ ಪವರ್. ಇಷ್ಟು ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ ಸಾಕು. ಡಿವೈಡೆಡ್ ಬೈ ಕ್ಯೂ ಅಂದರೆ A1 T1. ಸೊ ಸಿಂಪ್ಲಿಫೈ ಮಾಡಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಈ ಸಫಿಕ್ಸ್ ಎಫ್ ಅಂತ ಬರೆದ್ಬಿಡ್ತೀನಿ, ಯಾಕೆಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಇದು ಎಲೆಕ್ಟ್ರಿಕ್ ಫೀಲ್ಡು, ಇದು ಫೋರ್ಸ್. ಅಲ್ಲಿಗೆ ಈಸ್ ಈಕ್ವಲ್ ಟು M1 L2 T ಪ್ಲಸ್ ಮೈನಸ್ ಮೇಲೆ ಹೋದರೆ -3 A ಮೇಲೆ ಹೋದರೆ -1. ಸೊ ಇದು ಎಲೆಕ್ಟ್ರೋಮೋಟಿವ್ ಫೋರ್ಸ್. ಎಲೆಕ್ಟ್ರೋಮೋಟಿವ್ ಫೋರ್ಸಿಗೂ ಆಗುತ್ತೆ, ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ಗೂ ಆಗುತ್ತೆ. ದಿಸ್ ಈಸ್ ದ ಡೈಮೆನ್ಷನ್ ನಾಟ್ ಓನ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಈವನ್ ಫಾರ್ ಪೊಟೆನ್ಷಿಯಲ್ ಆಲ್ಸೋ. ಗೊತ್ತಾಯ್ತಲ್ವಾ? ಈಗ ಇದಾದ ಮೇಲೆ ರೆಸಿಸ್ಟಿವಿಟಿ ಕಡೆ ಬರೋಣ. ರೆಸಿಸ್ಟಿವಿಟಿ ಆದಮೇಲೆ ರೆಸಿಸ್ಟೆನ್ಸಿಗೆ ಬರ್ತೀನಿ. ಮಕ್ಕಳೇ, ರೆಸಿಸ್ಟಿವಿಟಿಗೂ ಕಂಡಕ್ಟಿವಿಟಿಗೂ ಒಂದು ರಿಲೇಷನ್ ಇದೆ. ಏನಪ್ಪ ಅಂತಂದರೆ ಇಲ್ಲೇ ಬರೆದ್ಬಿಡ್ತೀನಿ, ಇಲ್ಲಿ ಬೇಕು ನನಗಿದು. ಓಕೆ, ಕಂಡಕ್ಟಿವಿಟಿ ಆ್ಯಂಡ್ ರೆಸಿಸ್ಟಿವಿಟಿ ಏನು ರಿಲೇಷನ್ ಇದೆ? ಆ್ಯಕ್ಚುಲಿ ರೆಸಿಸ್ಟಿವಿಟಿ ಈಸ್ ರೆಸಿಪ್ರೋಕಲ್ ಆಫ್ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಏನು ಡೈಮೆನ್ಷನ್ ಬಂದಿದೆಯೋ ಅದನ್ನು ಉಲ್ಟಾ ಮಾಡಿಬಿಟ್ರೆ ರೆಸಿಸ್ಟಿವಿಟಿ ಬಂದು ಹೋಗ್ಬಿಡುತ್ತೆ. ಹೇಗೆ ಸರ್? ನೋಡಿ, ಈ ಥರ ಇಲ್ಲಿ ಬರಿತೀನಿ. ರೆಸಿಸ್ಟಿವಿಟಿ ರೆಪ್ರೆಸೆಂಟೆಡ್ ಬೈ ರೋ ಈಸ್ ಈಕ್ವಲ್ ಟು 1/σ. ದೇರ್ ಫೋರ್ ರೋ ಡೈಮೆನ್ಷನ್ ಈಸ್ ಈಕ್ವಲ್ ಟು M-1 ಇದೆಯಾ, ಉಲ್ಟಾ ಮಾಡಿ M+1 ಆಗುತ್ತೆ. L-3 ಇದೆಯಾ, ಉಲ್ಟಾ ಮಾಡಿ +3 ಆಗುತ್ತೆ. T3 ಇದೆಯಾ, ಉಲ್ಟಾ ಮಾಡಿ T-3 ಆಗುತ್ತೆ. A2 ಇದೆಯಾ, ಉಲ್ಟಾ ಮಾಡಿ A-2 ಆಗುತ್ತೆ. ದಿಸ್ ಈಸ್ ದ ರೆಸಿಸ್ಟಿವಿಟಿ ಡೈಮೆನ್ಷನ್. ಸೊ ರೆಸಿಸ್ಟಿವಿಟಿಗೂ ಬರುತ್ತೆ. ಕಂಡಕ್ಟಿವಿಟಿ ಆಯಿತು, ರೆಸಿಸ್ಟಿವಿಟಿ ಆಯಿತು, ಇ ಎಮ್ ಎಫ್ ಆಯಿತು. ಇನ್ನು ರೆಸಿಸ್ಟೆನ್ಸ್ ಒಂದಿದೆ. ರೆಸಿಸ್ಟೆನ್ಸ್ಗೆ ಬರೆದುಬಿಡ್ತೀನಿ ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ದಿಸ್ ಇಸ್ ದ ಫಾರ್ಮುಲಾ. ಇವೆಲ್ಲ ಗೊತ್ತಿರುವಂಥ ಈಕ್ವೇಷನ್ಸೇನೆ. ಸೊ ಅಲ್ಲಿಗೆ ಡೈಮೆನ್ಷನ್ಸ್ ಫಾರ್ ರೋ ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ರೋ M1 L3 T-3 A-2 ಇಂಟು ಎಲ್ ಅಂದರೆ ಇದು L1 ಡಿವೈಡೆಡ್ ಬೈ ಏರಿಯಾ L². ದಟ್ ಈಸ್ ಈಕ್ವಲ್ ಟು M1. 2 ಮೇಲೆ ಹೋದ -2 ಆಯಿತು. ಆಲ್ರೆಡಿ L3 ಇದೆ, L1 ಆಯಿತು. ಎ ಹಾಗೆ ಉಳ್ಕೊಳ್ಳುತ್ತೆ -2. ಟಿ ಇಲ್ಲೊಂದು L1 ಇದೆಯಲ್ವಾ, ಕರೆಕ್ಟ್. ಓಕೆ, ಇದೊಂದು ಬಿಟ್ಬಿಟ್ಟೆ. ಇದು ಅದು 2 ಆಗಿಬಿಡುತ್ತೆ, ಸಾರಿ. ಸೊ 3 + 1 4, 4ರಲ್ಲಿ 2 ಹೋದರೆ 2. ಸೊ A-2 T-3. ಮಕ್ಕಳೇ, ದಯವಿಟ್ಟು ಈ ಕ್ವಾಂಟಿಟೀಸ್ಗಳನ್ನು ಸ್ವಲ್ಪ ರಿಹರ್ಸಲ್ ಮಾಡಿ. ಯಾವುದಾದ್ರು ಒಂದು ಕೇಳೋ ಚಾನ್ಸಸ್ ಇದೆ. ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಪೊಟೆನ್ಷಿಯಲ್, ಕೆಪಾಸಿಟೆನ್ಸ್, ಇಂಡಕ್ಟೆನ್ಸ್, ಇವನ್ನೆಲ್ಲನೂ ಒಂದೊಂದ್ಸತಿ ಬರೆದು ನೀವು ರಿಹರ್ಸಲ್ ಮಾಡ್ಕೊಳ್ಳಿ. ಎಪ್ಸಿಲಾನ್ ನಾಟ್ ಕೂಡ ನಾನು ಪ್ರೀವಿಯಸ್ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ನಾನು ಬರೆದು ತೋರಿಸ್ತೀನಿ. ಪ್ರಶ್ನೆ ಓದೋಣ ಫಸ್ಟು. Figure shows cross section of 3 wires of identical length and material. The sides are given in millimeter. If R1, R2, R3 are the resistances, then so ಇಲ್ಲಿ ಒಂದು ಮೆಟೀರಿಯಲ್ ಇದೆ, ಅದರ ಕ್ರಾಸ್ ಸೆಕ್ಷನನ್ನು ಕೊಟ್ಟಿದ್ದಾರೆ. ಒಂದು ರೆಕ್ಟ್ಯಾಂಗ್ಯುಲರ್ ರಾಡ್ ಇದೆ, ಅದರ ಕ್ರಾಸ್ ಸೆಕ್ಷನ್ನು 3 ರಾಡ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲ ರಾಡ್ಗಳನ್ನು ಒಂದೇ ಥರದ ಮೆಟೀರಿಯಲ್. ಐರನ್ ಅಂದರೆ ಐರನ್ನೇ, ಅಂದರೆ ರೆಸಿಸ್ಟಿವಿಟಿ ಸೇಮ್ ಇದೆ, ಆದರೆ ಡೈಮೆನ್ಷನ್ಸ್ ಬೇರೆ ಬೇರೆ ಥರ ಇದೆ. ಇದನ್ನು ಬರೆದ್ಬಿಡ್ತೀನಿ ಫಸ್ಟು. ಇದು ಅಗಲ 4 ಇದೆ, ಎತ್ತರ 4 ಇದೆ. ಸೊ 4 × 4 ಇದೆ. ಇದು ಅಗಲ 5 ಇದೆ, ಎತ್ತರ 2 ಇದೆ. 5, 2. ಇದು ಅಗಲ 6 ಇದೆ, ಎತ್ತರ 3 ಇದೆ. ಹೀಗಿದೆ 6, 3 ಹೀಗಿದೆ. ಸೊ ಇದರ ರೆಸಿಸ್ಟೆನ್ಸ್ R1, ಇದರ ರೆಸಿಸ್ಟೆನ್ಸ್ R2, ಇದರ ರೆಸಿಸ್ಟೆನ್ಸ್ R3. ಸೊ ಅವರು ಕೇಳಿರೋದು ಯಾವ ರೆಸಿಸ್ಟೆನ್ಸ್ ಜಾಸ್ತಿ, ಯಾವ ರೆಸಿಸ್ಟೆನ್ಸ್ ಕಡಿಮೆ ಆರ್ಡರಲ್ಲಿ ಜೋಡಿಸಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇಲ್ಲಿ ಲೆಂತ್ ಸೇಮ್ ಇದೆ, ಐಡೆಂಟಿಕಲ್ ಲೆಂತ್ ಅಂತ ಇದೆ ಅಂದಮೇಲೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಏರಿಯಾ. ಸೊ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಯಾವುದರ ಏರಿಯಾ ಜಾಸ್ತಿ ಇದೆಯೋ ಅದರ ರೆಸಿಸ್ಟೆನ್ಸ್ ಕಡಿಮೆ,
ಯಾವುದರ ಏರಿಯಾ ಕಡಿಮೆ ಇದೆಯೋ ಅದರ ರೆಸಿಸ್ಟೆನ್ಸ್ ಜಾಸ್ತಿ. ಸರ್ ಏರಿಯಾ ಹೆಂಗೆ ಕಂಡುಹಿಡಿಯೋದು? ಭಾಳ ಸಿಂಪಲ್, ಲೆಂತ್ ಇಂಟು ಬ್ರೆಡ್ತ್. ಸೊ ನೋಡ್ಕೊಂಡು ಹೋಗಿ, 4 × 4 16 ಆಗುತ್ತೆ, 2 × 5 10 ಆಗುತ್ತೆ, 3 × 6 18 ಆಗುತ್ತೆ. ನೋಡಿ, ಇದು ಹೈಯೆಸ್ಟ್ ಏರಿಯಾ, ಇದು ಮಾಡರೇಟ್ ಏರಿಯಾ, ಇದು ಲೋಯೆಸ್ಟ್ ಏರಿಯಾ. ಅಂದರೆ ಜಾಸ್ತಿ ಏರಿಯಾ ಅಂದರೆ ಕಡಿಮೆ ರೆಸಿಸ್ಟೆನ್ಸ್, ಹೌದಾ? ನೆಕ್ಸ್ಟು ಕಡಿಮೆ ಏರಿಯಾ ಅಂದರೆ ಜಾಸ್ತಿ ರೆಸಿಸ್ಟೆನ್ಸ್. ಸೊ ಇಲ್ಲಿ R2 ಎಲ್ಲದಕ್ಕಿಂತ ಜಾಸ್ತಿ ರೆಸಿಸ್ಟೆನ್ಸ್. ನೆಕ್ಸ್ಟ್ ಬರೋದು R1, ಆಮೇಲೆ ಬರೋದು R3. ಸೊ ಈ ಥರ ಆಪ್ಷನ್ ಇದ್ದರೆ ಪಿಕ್ ಮಾಡಿ. ಇಲ್ಲ ಲೆಸ್ ಅಂತ ಇದೆಯಾ, ಸರಿ, ಲೆಸ್ ಅಂತ ಬರೆಯೋದಾದರೆ R3 ತುಂಬ ಕಡಿಮೆ ಇದೆ, R3ಗಿನ್ನ ಸ್ವಲ್ಪ ಕಡಿಮೆ ಇರೋದು R2, R2ಗಿಂತ ಅಲ್ಲ R2ಗಿಂತ R1, R3 ಲೆಸ್ ದ್ಯಾನ್ R2, R2 ಈಸ್ ಲೆಸ್ ದ್ಯಾನ್ R1. ಗೊತ್ತಾಗ್ತಿದೆಯಲ್ವಾ? ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್. R3 ಈಸ್ ದ ವೆರಿ ಲೆಸ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಇದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಇದು. ಅಲ್ಲಿಗೆ ಯು ಗೋ ವಿತ್ R3 ಲೆಸ್ ದ್ಯಾನ್ R2. ಓಕೆ, R2 ವೆಯ್ಟ್ 5 2 10 4 4 16 6 3 18 ದ ರೆಸಿಸ್ಟೆನ್ಸ್. Then R3 ಇಲ್ಲಿ ತಪ್ಪು ಮಾಡಿದೆ. R3 ಇದು 1 ಅಲ್ಲ, R2 ಅಲ್ಲ, ಸಾರಿ ಇದು R2. ಓಕೆ, ಇದನ್ನೇ ಉಲ್ಟಾ ಮಾಡಬೇಕಾಗಿತ್ತು ನಾನು, ಅಷ್ಟೇ. ಇದನ್ನೇ ಉಲ್ಟಾ ಮಾಡಬೇಕಾಗಿತ್ತು. R3 ಲೆಸ್ ದ್ಯಾನ್ R1 ಲೆಸ್ ದ್ಯಾನ್ R2. ಸೊ ಈ ರಿಲೇಷನ್ ಏನಿದೆಯಲ್ಲ ಅದು ಉಲ್ಟಾ ಮಾಡಬೇಕು. R3 ಲೆಸ್ ದ್ಯಾನ್ R1 ಲೆಸ್ ದ್ಯಾನ್ R2. ಸೊ therefore you can go with option C. So that's all about this question. Well, we will move on to the next one. Two wires, they have same length, but area of cross section of one of the wire is 4 times that of the other wire. ಓಕೆ, ಲೆಂತ್ ಸೇಮ್ ಇದೆ, ಏರಿಯಾ ಬೇರೆ ಇದೆ. ಅಂದರೆ ಇವೆಲ್ಲನೂ ರೆಸಿಸ್ಟಿವಿಟಿ, ಲೆಂತ್, ರೆಸಿಸ್ಟೆನ್ಸ್, ಏರಿಯಾ. ಅಂದರೆ ಆಲ್ ದೀಸ್ ಕ್ವಶನ್ಸ್ ಆರ್ ಫ್ರೇಮ್ಡ್ ಆನ್ ದಿಸ್ ಕಾನ್ಸೆಪ್ಟ್ ರೋ ಎಲ್ ಡಿವೈಡೆಡ್ ಬೈ ಎ. ಈ ಕಾನ್ಸೆಪ್ಟಿನ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಎಲ್ಲೋ ಒಂದು ಮಿಸ್ಟೇಕ್ ಇಲ್ಲ, ರೋ ಎಲ್. ಓಕೆ, ನೋಡಿ ಇಲ್ಲಿ ಬರ್ದಿದೆ ನೋಡಿ, ರೋ ಎಲ್ ಡಿವೈಡೆಡ್ ಬೈ ಎ. ಓಕೆ, ವೆಲ್, ಈ ಕಾನ್ಸೆಪ್ಟ್ನ ಮೇಲೆ ಬೇಸ್ ಆಗಿರೋದು. ಓಕೆ, ಇದರಲ್ಲಿ ಒಂದು ವೈರು ದಪ್ಪ ಇದೆ, ಇನ್ನೊಂದು ವೈರು ಸಣ್ಣಕ್ಕಿದೆ. ಅಂದರೆ ಯಾವುದೋ ಒಂದು ವೈರು 4 ಟೈಮ್ಸ್ ಥಿಕ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ವೈರ್ ಅಂತ ಇಟ್ಕೊಳ್ಳೋಣ, ಆಯಿತಾ? ಇನ್ನೊಂದು ಸಣ್ಣದಾಗಿದೆ, ಚಿಕ್ಕ ವೈರ್, ಇದು ಸೆಕೆಂಡ್ ವೈರ್ ಅಂತ ಇಟ್ಕೊಳ್ಳೋಣ. ಇದರ ಕ್ರಾಸ್ ಸೆಕ್ಷನಲ್ ಏರಿಯಾ A1, ಇದರ ಕ್ರಾಸ್ ಸೆಕ್ಷನಲ್ ಏರಿಯಾ A2. ಸೊ 4 ಟೈಮ್ಸ್ ಮೋರ್ ಅಂತ ಹೇಳಿದ್ದಾರೆ. ಅಂದರೆ A1 ಈಸ್ 4 ಟೈಮ್ಸ್ A2 ಅಂತ ಅವರೇ ಹೇಳಿದ್ದಾರೆ. ರೆಸಿಸ್ಟೆನ್ಸ್ ಆಫ್ ದ ಥಿನ್ ವೈರ್ ಅಂದರೆ R2 ಕೊಟ್ಟಿದ್ದಾರೆ. R2 ಈಸ್ ಗಿವನ್ ಆಸ್ 200 Ohm. ಹಾಗಾದರೆ R1 ಎಷ್ಟು ಅಂತ ಕೇಳಿರೋದು ಅಷ್ಟೇ. ಸೊ ಲೆಂತ್ ಸೇಮ್ ಇರೋದ್ರಿಂದ ಐ ಕ್ಯಾನ್ ರೀರೈಟ್ ದಿಸ್ ಫಾರ್ಮುಲಾ ಆ್ಯಸ್, ಸೊ ದಿಸ್ ಫಾರ್ಮುಲಾ ಆ್ಯಸ್ R1 A1 is equal to R2 A2 because rho is constant for a given material. As per the question, length is also constant, so R1 A1 is equal to R2 A2. Substitute ಮಾಡಿ, R1 ನನಗೆ ಗೊತ್ತಿಲ್ಲ, ಇಂಟು A1 ಗೊತ್ತಿದೆ 4 ಟೈಮ್ಸ್ A2 ಅಂತ, ಈಸ್ ಈಕ್ವಲ್ ಟು R2 ಗೊತ್ತಿದೆ 200 ಅಂತ, ಇಂಟು A2ನ A2 ಅಂತಂದೇ ಬರ್ಕೊಳ್ಳಿ. A2 ಕ್ಯಾನ್ಸಲ್ ಆಯಿತು. R1 is equal to 200 divided by 4, that is 4 5s, so R2 is equal to 50 Ohm. ಸರಿ, R1 is equal to 50 Ohm. ಗೊತ್ತಾಯ್ತಲ್ವಾ? ಅಂದರೆ ಏರಿಯಾ ಜಾಸ್ತಿ ಇದ್ದಿದ್ದರಿಂದ ರೆಸಿಸ್ಟೆನ್ಸ್ ಕಡಿಮೆ ಆಯಿತು. ಓಕೆ, ಈ ಥರ ಪ್ರಶ್ನೆಗಳು ಬರ್ತವೆ. ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿರ್ತೀನಿ. ಇನ್ನು ಸುಮಾರು ಪ್ರಶ್ನೆಗಳು ಬರೋದಿದೆ. ನೆಕ್ಸ್ಟ್ ಎಲ್ಲ ಏನು ಸರ್ಕ್ಯೂಟ್ ಬೇಸ್ಡ್ ಕ್ವಶನ್ಸು, ಆಮೇಲೆ ಕಿರ್ಚಾಫ್ ಲಾ, ವೀಟ್ಸ್ಟೋನ್ಸ್ ನೆಟ್ವರ್ಕ್, ಇವೆಲ್ಲ ಬರುತ್ತೆ. ಇವನ್ನೆಲ್ಲ ನಾನು ಒಂದೊಂದಾಗಿ ಡಿಸ್ಕಸ್ ಮಾಡ್ತೀನಿ. ಇವತ್ತು ನಾನು ಹೇಳಿರೋದು ಕರೆಂಟ್ಗೆ, ಕರೆಂಟ್ ಡೆನ್ಸಿಟಿಗೆ, ಆಮೇಲೆ ರೆಸಿಸ್ಟೆನ್ಸ್ಗೆ, ರೆಸಿಸ್ಟಿವಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ದಯವಿಟ್ಟು ಈ ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಕ್ವಶನ್ಸನ್ನು ವರ್ಕೌಟ್ ಮಾಡಿ, ಉಳಿದಿದ್ದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.